ಹೆಲೋ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋ ಮೇನ್ ಇಂಟೆನ್ಷನ್ ಏನಂದ್ರೆ ಕೆ.ವಿ ಬಗ್ಗೆ ಜನರಲ್ ಆಗಿ ನಾನು ನಿಮ್ಮ ಜೊತೆ ಅಷ್ಟು ಡಿಸ್ಕಸ್ ಮಾಡಿಲ್ಲ. ನನಗೆ ಯಾರು ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಆಗಿರಲಿ, ರಿಲೇಟಿವ್ಸ್, ಕೊಲೀಗ್ಸ್, ಹೆಲ್ಪರ್ಸ್, ಆ ಕ್ವಶನ್ಸ್ ಎಲ್ಲ ನಾನು ನಿಮಗೆ ಕೇಳ್ತೀನಿ. ಲೆಟ್ ಅಸ್ ನೋ ಆ್ಯಂಡ್ ಹೋಪ್ ಯು ಕ್ಲಿಯರ್ ಆಲ್ ದೋಸ್ ಥಿಂಗ್ಸ್. ನಿಮ್ಮ ಕೆ.ವಿ ಒಳಗೆ ಎಷ್ಟು ವರ್ಷ ಆಯ್ತು ವರ್ಕ್ ಮಾಡೋಕತ್ತು? ನನಗೆ 10 ವರ್ಷ ಮುಗಿದು 11ನೇ ವರ್ಷ ಆಗಿದೆ. ನೈಸ್. ನನಗೆ ಗೊತ್ತು, ಅಂದರೆ ವಿಡಿಯೋ ನೋಡೋರಿಗೆ ಗೊತ್ತಿರಲಿ ಅಂತ. ಓಕೆ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಾನು 2014ರಲ್ಲಿ ಕೆ.ವಿ ಜಾಯ್ನ್ ಆಗಿದ್ದು. ಈಗ ಸದ್ಯ ಈಗ ಕೇಂದ್ರ ವಿದ್ಯಾಲಯ ನಂಬರ್ ಸಾಮ್ರಾಜ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ವರ್ಕ್ ಮಾಡಿರಿ? ಕಂಪ್ಯೂಟರ್ ಸೈನ್ಸ್. ಫಸ್ಟ್ ಪೋಸ್ಟಿಂಗ್ ನಂದು ಆಂಧ್ರ ಪ್ರದೇಶನಲ್ಲಿ ಸೂರ್ಯಲಂಕಾ ಅಂತ ಪ್ಲೇಸ್ನಲ್ಲಿ. ಅದಾದಮೇಲೆ ಅಲ್ಲಿಂದ ಹುಬ್ಳಿಗೆ ಬಂದೆ, ನಂಬರ್ 1 ಹುಬ್ಳಿಗೆ. ಅಲ್ಲಿಂದ ನೆಕ್ಸ್ಟು ಅಂಡರ್ 40ಯಲ್ಲಿ ಅರುಣಾಚಲ್ ಪ್ರದೇಶಕ್ಕೆ ಹೋಗಿದ್ವಿ. ಅರುಣಾಚಲ್ ಪ್ರದೇಶದಲ್ಲಿ ಮಿಯಾಮ್ ಅಂತ ಪ್ಲೇಸ್ನಲ್ಲಿ ವರ್ಕ್ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಈಗ ಏರ್ಫೋರ್ಸ್ ಸ್ಟೇಷನ್ ಸಾಮ್ರಾಜ್ಯದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸಾರಿ, ನಿಮ್ಮದು ಡೆಸಿಗ್ನೇಷನ್? PGT ಕಂಪ್ಯೂಟರ್ ಸೈನ್ಸ್. ಅಂದ್ರೆ ಗೊತ್ತಾಗಲಿಲ್ಲ. ನಾವು ಕ್ಲಾಸ್ 11th ಮತ್ತು 12th ಹೇಳ್ಕೊಡೋರಿಗೆ PGT ಅಂತ ಕರಿತೀವಿ, ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ ಅಂತಂದು. ನನ್ನ ಸಬ್ಜೆಕ್ಟು ಕಂಪ್ಯೂಟರ್ ಸೈನ್ಸ್. ಓಕೆ, ನಿಮ್ಮ ಕ್ವಾಲಿಫಿಕೇಷನ್? ನನ್ನ ಕ್ವಾಲಿಫಿಕೇಷನ್ BE ಮತ್ತು M.Tech ಆಗಿದೆ, B.Ed ಆಗಿದೆ. B.Ed, ಎಸ್. ಇವನ್ BA? ಇವನ್ BA ಆಗಿದೆ. ಎಸ್, ಗುಡ್. BE ಇನ್ ವಿಚ್ ಸ್ಟ್ರೀಮ್? BE ಇನ್ ಕಂಪ್ಯೂಟರ್ ಸೈನ್ಸ್. M.Tech? M.Tech ಇನ್ ಆಲ್ಸೋ ಕಂಪ್ಯೂಟರ್ ಸೈನ್ಸ್. ಓಕೆ, ಹಾಂ. ಈಗ ನಮ್ಗೆ ಮೇನ್ ಥಿಂಗ್ ನಿಮ್ದು ನೆಕ್ಸ್ಟ್ ಕೇಳ್ತೇನೆ ನಿಮ್ಮ ಡೀಟೇಲ್ ಆಗಿ. ಐ ವಾಂಟ್ ಟು ನೋ ಹೌ ಯು ಗಾಟ್ ದಿಸ್ ಜಾಬ್ ಆಲ್ಸೋ. ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಎಲ್ಲ ಅವಿರ್ತಾವೆ. ಫಸ್ಟ್ ಮೇನ್ ಕ್ವಶನ್ ಅಂದರೆ ಅಡ್ಮಿಷನ್ ಬಗ್ಗೆ ನಮ್ಗೆ ಹೇಳ್ಕೊಡ್ರಿ. ಹೆಂಗೆ ಈಗ ಕೆ.ವಿ ಅಡ್ಮಿಷನ್ ಬೇಕು, ಹೆಂಗೆ ಕೆ.ವಿಗೆ ಹೆಂಗೆ ಅಡ್ಮಿಷನ್ ತೊಗೊಳ್ಬೋದು? ಪ್ರೊಸೀಜರ್ ಏನು? ಓಕೆ, ಕೆ.ವಿಯಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ ಫಸ್ಟ್ ನಾವು ಏಜ್ ಕ್ರೈಟೀರಿಯಾ ನೋಡ್ತೀವಿ. ಏಜ್ ಕ್ರೈಟೀರಿಯಾ ಅಂದರೆ ಈಗ ಕ್ಲಾಸ್ 1ಗೆ ಮೊದಲೇನಾಗ್ತಿತ್ತು ಅಂದರೆ 5 years ತಗೊಂತಿದ್ವಿ. ಈಗ ಚೇಂಜ್ ಆಗಿದೆ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ. ಈಗ ಬಾಲವಾಟಿಕಾ 3ಗೆ ನಾವು 5 years ಕಂಪ್ಲೀಷನ್ ನೋಡ್ತೀವಿ. ಕ್ಲಾಸ್ 1ಗೆ 6 years, ಕ್ಲಾಸ್ 2ಗೆ 7 years, ಹಾಗೆ ಮುಂದುವರ್ಕಂತ. ಬಾಲವಾಟಿಕಾ 3, 1, 2 ಆ್ಯಕ್ಚುಲಿ ಭಾಳಷ್ಟು ಕೆ.ವಿ.ಎಸ್ನಲ್ಲಿ ಇಲ್ಲ, ಕೆಲವೊಂದು ಕೆ.ವಿ.ಎಸ್ನಲ್ಲಿ ಮಾತ್ರ ಇದ್ದಾವೆ 1, 2. ಓಕೆ, ಬಾಲವಾಟಿಕಾ 3ಇಂದ ಫಸ್ಟ್ ಸ್ಟ್ಯಾಂಡರ್ಡಿಗೆ ಈಸಿಯಾಗಿ ಹೋಗ್ಬೋದು. ಓಕೆ, ಹಿಂಗೆ. ಬಾಲವಾಟಿಕಾ 3ನಲ್ಲಿ ನಿಮ್ಗೆ ಓಪನ್ ಅಡ್ಮಿಷನ್ಸ್ ಇರುತ್ತೆ. ಓಪನ್ ಅಡ್ಮಿಷನ್ 40ಕ್ಕೆ 40 ಸೀಟು, 1 ಸೆಕ್ಷನ್ 40 ಸೀಟು, 2 ಸೆಕ್ಷನ್ 80 ಸೀಟು, 3 ಸೆಕ್ಷನ್ 120 ಸೀಟು, ಅಷ್ಟಕ್ಕಷ್ಟು ಖಾಲಿ ಇರುತ್ತೆ. ಇನ್ನು ಮೇಲ್ಗಡೆ ಕ್ಲಾಸಿಗೆ ಅಡ್ಮಿಷನ್ ಕೇಳಿದಾಗ 1 ಅಥವಾ 2 ಸೀಟ್ ಅಷ್ಟೇ ಖಾಲಿ ಸಿಗ್ಬೋದು. ಅವನ್ನಷ್ಟೇ ನಾವು ಫಿಲ್ ಮಾಡ್ಕೊತೀವಿ. ಎಸ್. ಓಕೆ, ಬಾಲವಾಟಿಕಾಗೆ ಅಡ್ಮಿಷನ್ ಬೇಕಂದ್ರೆ ಎಷ್ಟು ಇಯರ್ಸ್ ಇರಬೇಕು? ಬಾಲವಾಟಿಕಾಗೆ ಅಡ್ಮಿಷನ್ ಬೇಕಂದ್ರೆ 5 ವರ್ಷ ಆಗಿರಬೇಕು ಮಗುವಿಗೆ. 5 ವರ್ಷ ಮಗುವಿಗೆ ಆದಮೇಲೆ ಅವ್ರು ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ. ಓಕೆ, ಹಾಂ, ಪ್ರೊಸೀಜರ್ ಬೇಕು. ಓಕೆ, ನಾವು ಫಸ್ಟ್ ಅಪ್ಲಿಕೇಶನ್ ಈಗ ಬಾಲವಾಟಿಕಾಯಿಂದ ಸ್ಟಾರ್ಟ್ ಮಾಡಬೇಕಾ ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸ್ಟಾರ್ಟ್ ಮಾಡಬೇಕದ? ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡಿಗೂ ಸ್ಟಾರ್ಟ್ ಮಾಡ್ಬೋದು. ಈಗೇನಾಗ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲಿಂದ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಸ್ಕೂಲ್ನಲ್ಲಿ ಬಾಲವಾಟಿಕಾ 3 1 ಸೆಕ್ಷನ್ ಇದೆ, ಬಟ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ 2 ಸೆಕ್ಷನ್ ಇದೆ. ಈಗ ಬಾಲವಾಟಿಕಾ 3ದಲ್ಲಿ ಅಡ್ಮಿಷನ್ ಆಗಿರೋ ಹುಡುಗರು ಆಟೋಮೆಟಿಕಲಿ ಪ್ರಮೋಟ್ ಆಗಿ 1 ಸೆಕ್ಷನಿಗೆ ತುಂಬ್ತಾರೆ. ಇನ್ನೊಂದು ಸೆಕ್ಷನ್ ಖಾಲಿ ಇರುತ್ತೆ, ಅಲ್ಲಿಗೆ ನಾವು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಕ್ಲಾಸ್ 1ನಲ್ಲಿ. ಅಂದರೆ ಕ್ಲಾಸ್ 1ನಲ್ಲೂ 40 ಸೀಟ್ಸ್ ತುಂಬ್ಕೊಂತೀವಿ, ಬಾಲವಾಟಿಕಾದಲ್ಲೂ 40 ಸೀಟ್ಸ್ ತುಂಬ್ಕೊಂತೀವಿ ಪ್ರತಿ ವರ್ಷ. ಬಾಲವಾಟಿಕಾ ಈಗ ಬಾಲವಾಟಿಕಾ ಎಷ್ಟು ಸೀಟ್ಸ್ ಇದಾವೆ ಒಂದೊಂದು ಕೆ.ವಿ ಒಳಗೆ? ಒಂದು ಕೆ.ವಿಯಲ್ಲಿ ಮಿನಿಮಮ್ 40 ಸೀಟ್ಸ್ ಇರುತ್ತೆ. 40 ಸೀಟ್ಸ್. ನಿಮ್ದ್ರಾಗೆಲ್ಲ ಫಿಲ್ ಆಗ್ಯಾವ 40 ಸೀಟ್ಸ್? ಆಬ್ವಿಯಸ್ಲಿ ಎಲ್ಲ ಫಿಲ್ ಆಗಿದೆ. ಓಕೆ, ಅಂದರೆ ಈಸಿಯಾಗಿ ಪ್ರಮೋಟ್ ಮಾಡ್ತೀರಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ? ಹೌದು, ಎಲ್ಲ ಊಟ ಪ್ರಮೋಟ್ ಆಗೇ ಆಗ್ತದೆ. ಓಕೆ, ಫೈನ್. ದಿಸ್ ಇಸ್ ದ ಗುಡ್ ವೇ. ಹೌದು. ಓಕೆ, ಅಡ್ಮಿಷನ್ ಹೆಂಗೆ ಮಾಡ್ತೀರಿ ಬಾಲವಾಟಿಕಾಗ? ಫಸ್ಟ್ ಬಾಲವಾಟಿಕ ಅಂತ ತೊಗೊಳ್ಳೋಣ, ಅಡ್ಮಿಷನ್ಸ್ ಹೆಂಗೆ ಹಾಕವ ಅದಕ್ಕೆ? ಈಗ ಫಾರ್ ಎಕ್ಸಾಂಪಲ್ ಬಾಲವಾಟಿಕಾಗ ಅಡ್ಮಿಷನ್ ಮಾಡ್ಬೇಕಂದ್ರೆ ನಾನು ಮೊದಲೇ ಹೇಳ್ದಂಗೆ 5 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಮಗುವಿಗೆ. 5 ವರ್ಷ ಕಂಪ್ಲೀಟ್ ಆಗಿತ್ತಂದರೆ ಪೇರೆಂಟ್ಸು ಆನ್ಲೈನ್ ಪೋರ್ಟಲ್ನಲ್ಲಿ, ಓಲಾ ಪೋರ್ಟಲ್ ಅಂತ ಇರುತ್ತೆ, ನೀವು ಗೂಗಲ್ನಲ್ಲಿ KVS ಆನ್ಲೈನ್ ಅಡ್ಮಿಷನ್ ಅಂತ ಹೊಡೆದ್ರೆ, ಓಲಾ ಸ್ಪೆಲ್ಲಿಂಗ್ OLA. ಓಕೆ. ಅದರೊಳಗಡೆ ನೀವು ಪೋರ್ಟಲ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಕಾಲ್ ಆಗಿದ್ದು ಎಲ್ಲ ನಿಮ್ಗೆ ಹೆಂಗೆ ಡೇಟ್ ಸಿಗುತ್ತೆ ಅಂದರೆ ವೆಬ್ಸೈಟ್ಸ್ ಚೆಕ್ ಮಾಡ್ತೀವಿ. ನೀವು ಕೊಡ್ತೀರಲ್ಲ ಅಪ್ಡೇಟ್ಸ್ ಇನ್ಮೇಲೆ ಕೆ.ವಿ ಸೀಟ್ಸ್ ಅಂತ? ಯಾವಾಗ ಕಾಲ್ ಆಗುತ್ತೆ ನಾನು ಚಾನಲ್ನಲ್ಲಿ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಯಾವಾಗ ಕಾಲ್ ಆಯಿತು, ಯಾವಾಗ ಲಾಟ್ರಿ ಇದೆ, ಶೆಡ್ಯೂಲ್ ಏನು ಎಲ್ಲ ಕೊಡ್ತಾ ಇರ್ತೀನಿ. ಆ ಶೆಡ್ಯೂಲ್ ನೀವು ಫಾಲೋ ಮಾಡ್ಬೋದು. ಥ್ಯಾಂಕ್ ಯು. ಓಕೆ, ಹಾಂ. ಅಪ್ಲಿಕೇಶನ್ ಹಾಕಿದ ಮೇಲೆ ಈಗ ಅಪ್ಲಿಕೇಶನ್ ನೀವು ಒಂದ್ಸಲ ಫಿಲ್ ಮಾಡಿದ್ಮೇಲೆ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು 5 ಡಾಕ್ಯುಮೆಂಟ್ಸ್ ಮಿನಿಮಮ್ ಇಟ್ಕೊಂಡಿರ್ಬೇಕು. ಏನೇನಪ್ಪ ಅಂದರೆ, ಮಗುವಿನ ಬರ್ತ್ ಸರ್ಟಿಫಿಕೇಟು, ಬಾಲವಾಟಿಕಾಗಂದ್ರೆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ತಂದೆ ತಾಯಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ತಂದೆ ಅಥವಾ ತಾಯಿ ಅಥವಾ ಇಬ್ಬರು ಇದ್ರೂ ಅವರಿಬ್ಬರದ್ದು ಸರ್ವಿಸ್ ಸರ್ಟಿಫಿಕೇಟ್ ಇರಬೇಕು.
ನಂಬರ್ ಆಫ್ ಟ್ರಾನ್ಸ್ಫರ್ಸ್ ಎಷ್ಟಾಗಿದೆ ಅನ್ನೋದು ಇರಬೇಕು. ಅದು ಭಾಳ ಇಂಪಾರ್ಟೆಂಟ್ ಕ್ರೈಟೀರಿಯಾ ರೋಲ್ ಪ್ಲೇ ಮಾಡುತ್ತೆ. ನಂಬರ್ ಆಫ್ ಟ್ರಾನ್ಸ್ಫರ್ಸ್ ಮೇಲೆ ನಾವು ಅವ್ರನ್ನ ಪ್ರಯಾರಿಟೈಸ್ ಮಾಡ್ತೀವಿ. ಭಾಳ ಟ್ರಾನ್ಸ್ಫರ್ಸರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ, ಕಡಿಮೆ ಟ್ರಾನ್ಸ್ಫರ್ಸರಿಗೆ ಕಡಿಮೆ ಪ್ರಯಾರಿಟಿ ಇರುತ್ತೆ. ಅದು ಬಿಟ್ಟರೆ ತಂದೆ ತಾಯಿ ಆಧಾರ್ ಕಾರ್ಡ್ ಇರಬೇಕು, ಮಗುವಿನ ಆಧಾರ್ ಕಾರ್ಡ್ ಇರಬೇಕು. ಓಕೆ. ಈಗ ಇನ್ನೊಂದು ಕನ್ಫ್ಯೂಷನ್ ಐತಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಕೆ ವಿ, ಸೆಂಟ್ರಲ್ ಭಾಳ ಕಾಂಪ್ಲಿಕೇಶನ್ಸ್ ಐತಿ, ಇದು ಏನದು ಇನ್ಫ್ಲುಯೆನ್ಸ್ ಬೇಕು ಹಂಗಂತಾರೆ. ಯಾರಾಗಿ ಏನಂದ್ರೆ ಕೆ ವಿ ಒಳಗೆ ಈಸಿಯಾಗಿ ಅಡ್ಮಿಷನ್ ಸಿಗಲ್ಲ, ಇನ್ಫ್ಲುಯೆನ್ಸ್ ಇದ್ರಷ್ಟೇ ಸಿಗ್ತೈತಿ. ಓಕೆ, ಹಂಗೈತಿ. ಏನಿದು ಪ್ರೊಸೀಜರ್? ಈಗ ಅಪ್ಲಿಕೇಶನ್ ಹಾಕಿದ್ವಿ, ಆನ್ಲೈನಾಗಿ ಅಪ್ಲಿಕೇಶನ್ ಫಿಲ್ ಮಾಡಿದ್ವಿ, ಓಲಾ ಆ್ಯಪ್ ಅಪ್ಲಿಕೇಶನ್ ಅಲ್ಲಿಂದ ಫಿಲ್ ಮಾಡಿದ್ವಿ. ನೆಕ್ಸ್ಟ್ ಈಗ ಓಕೆ, ಇದು ಬಾಲವಾಟಿಕಾಗ ಅಷ್ಟೇ ಹೇಳಕತ್ತೀರಾ ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಗೂ ಸೇಮ್ ಇರ್ತದಾ? ಆ್ಯಕ್ಚುಲಿ ಪರಿಸ್ಥಿತಿ ಚೇಂಜ್ ಆಗ್ತಿದೆ ಆ್ಯಸ್ ಪರ್ ಟೆಕ್ನಾಲಜಿ ಡೆವಲಪ್ ಆಗ್ತಿದ್ದಂಗೆ. ಮೊದಲೆಲ್ಲ ನಾವು ಶಾಲಾ ದರ್ಪಣದಲ್ಲಿ ಮಾಡ್ತಿದ್ವಿ ಆನ್ಲೈನ್ ಅಡ್ಮಿಷನ್ಸ್ನ, ಆಮೇಲೆ ಓಲಾ ಪೋರ್ಟಲಲ್ಲಿ ಮಾಡ್ತಿದ್ವಿ. ಈಗೂ ಬಾಲವಾಟಿಕಾನ ಓಲಾ ಪೋರ್ಟಲಲ್ಲಿ ಮಾಡಿದ್ವಿ. ಕ್ಲಾಸ್ 1 ಓಲಾ ಪೋರ್ಟಲಲ್ಲಿ ಮಾಡಿದ್ವಿ, ಬಾಲವಾಟಿಕ ನಾವು ಸಮಾಗಮ್ ಪೋರ್ಟಲಲ್ಲಿ ಮಾಡಿದ್ವಿ. ಹಾಗಾಗಿ ಚೇಂಜ್ ಆಗ್ತಾ ಇದೆ. ನಿಮಗೆ ಅದು ಯಾವಾಗ ಕಾಲ್ ಆಗುತ್ತೋ ಅವಾಗ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲ, ಇದು ಪೋರ್ಟಲ್ ಅನ್ನೋದಕ್ಕಿಂತ ಈಗ ನಾವು ಅಪ್ಲಿಕೇಶನ್ ಹಾಕಿದ್ವಿ, ನಮ್ಗೆ ಅಷ್ಟು ಡೀಪಾಗಿ ನಾಲೆಜ್ ಇಲ್ಲ ವಾಟ್ ಯು ಆರ್ ಸೇಯಿಂಗ್ ಪೋರ್ಟಲ್ಸ್ ಆ್ಯಂಡ್ ಆಲ್. ಈಗ ಅಪ್ಲಿಕೇಶನ್ ಹಾಕಿದ್ವಿ, ವಾಟ್ ನೆಕ್ಸ್ಟ್? ವಾಟ್ ವಿ ಶುಡ್ ಡೂ? ಹಿಂಗೆ ಏನು ಮಾಡ್ಬೇಕು ನಾವು ಈಗ ಅಪ್ಲಿಕೇಶನ್ ಹಾಕಿದ ಮೇಲೆ? ಆಮೇಲೆ ಅಪ್ಲಿಕೇಶನ್ಸ್ ಈಸಿ ಇರ್ತಾವೆ, ನಾವು ಮನೆಗೆ ಕುಂತು ಹಾಕ್ಬೇಕಾ ಅಥವಾ ಸೈಬರ್ ಸೆಂಟರ್ಸಿಗೆ ಹೋಗಿ ಸಾಕಷ್ಟು ಡಿಫಿಕಲ್ಟ್ ಇರ್ತೈತಾ? ಏನಿಲ್ಲ, ನಿಮ್ಗೆ ಮಿನಿಮಮ್ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಆರಾಮಾಗಿ ನೀವು ಮನೇಲಿ ಕುತ್ಕೊಂಡೆ ಹಾಕ್ಬೋದು. ಜಸ್ಟ್ ಒಂದು 3-4 ಫೈಲ್ ಅಪ್ಲೋಡ್ ಮಾಡೋದಿರುತ್ತೆ, ಇನ್ನೊಂದು ಡೇಟಾ ಫಿಲ್ ಮಾಡೋದಿರುತ್ತೆ, ಇದು ಬಿಟ್ಟರೆ ಮತ್ತೇನಿರಲ್ಲ ಅದರೊಳಗೆ. ಓಕೆ, ಥ್ಯಾಂಕ್ ಯು. ಆಮೇಲೆ ನೆಕ್ಸ್ಟ್ ಈಗ ಅಪ್ಲಿಕೇಶನ್ ಹಾಕಿದ ಮೇಲೆ ಏನು ಮಾಡ್ಬೇಕು ನಾವು? ಅಪ್ಲಿಕೇಶನ್ ಹಾಕಿದ ಮೇಲೆ ನಾವು ಆ್ಯಕ್ಚುಲಿ ಒಂದು ಡೇಟ್ ಕೊಡ್ತೀವಿ, ಅದು ಲಾಟ್ರಿ ಡೇಟ್ ಅಂತೀವಿ. ಲಾಟ್ರಿ ಡೇಟ್ನಲ್ಲಿ ಪೇರೆಂಟ್ಸ್ನ ಇನ್ವೈಟ್ ಮಾಡ್ತೀವಿ, ಕೆಲವೊಂದು ಪೇರೆಂಟ್ಸ್ನ ಇನ್ವೈಟ್ ಮಾಡ್ತೀವಿ. ಇನ್ನೊಂದನ್ನ ಡೈರೆಕ್ಟ್ ಯೂಟ್ಯೂಬ್ ಲೈವ್ ಕೊಡ್ತೀವಿ. ನಾವು ಯೂಟ್ಯೂಬ್ನಲ್ಲಿ ಕುತ್ಕೊಂಡು ನೋಡ್ಬೋದು ಅಲ್ಲಿ ಏನು ನಡೀತಿದೆ ಏನಿಲ್ಲ ಅಂತಂದು. ಅಲ್ಲಿ ಆ್ಯಕ್ಚುಲಿ ಲಾಟ್ರಿ ಏನಾಗುತ್ತೆ ಅಂದರೆ, ಮೊದಲೆಲ್ಲ ಆಫ್ಲೈನ್ ಲಾಟ್ರಿ ಅಂದರೆ ಲಾಟ್ರಿ ನೀವು ಈಗ ಅಪ್ಲಿಕೇಶನ್ ಹಾಕಿದ್ವಿ, ನಮ್ಗೆ ಇಷ್ಟು ಗೊತ್ತಿರೋದು, ವೆಬ್ಸೈಟ್ ಓಪನ್ ಮಾಡಿದ್ವಿ, ಅಪ್ಲಿಕೇಶನ್ ಹಾಕಿದ್ವಿ. ಸೊ ನೆಕ್ಸ್ಟ್ ಏನಾಕೈತೆ ಅಂತ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಟ್ರಿ. ಆ್ಯಕ್ಚುಲಿ ಲಾಟ್ರಿ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಇದಕ್ಕೆ ತಗೊಂಡ್ರು ಗಿಫ್ಟ್ ಹ್ಯಾಂಪರ್ಸ್ ತಗೊಂಡಾಗ ಲಾಟ್ರಿ ಮಾಡ್ತಾರಲ್ಲ, ಒಂದು ಬೌಲ್ನಲ್ಲಿ ಹಾಕಿ ಚಿಟ್ ಪಿಕ್ ಮಾಡ್ತಾರಲ್ಲ, ಅದೇ ಥರ ಮೊದಲು ನಾವು ಮಾಡ್ತಿದ್ವಿ KVSನಲ್ಲಿ. ಈಗ ಎಷ್ಟು ಅಪ್ಲಿಕೇಶನ್ ಬರ್ತೋ ಅಷ್ಟು ಹಾಕಿ ಅದ್ರೊಳಗೆ ಪಿಕ್ ಮಾಡ್ಕೊಂತ ಹೋಗ್ತಿದ್ವಿ. ಬಟ್ ಈಗ ಅದು ಮಾಡರ್ನ್ ಟೆಕ್ನಾಲಜಿ ಏನಾಗ್ತಿತ್ತು ಅಂದರೆ ಆಫ್ಲೈನ್ ಲಾಟ್ರಿ ಮಾಡ್ತಿದ್ವಿ. ಆಫ್ಲೈನ್ ಈಗ ಚೇಂಜ್ ಆಗಿದೆ, ಎಲ್ಲ ಟೆಕ್ನಾಲಜಿ ಬಂದಿರೋದ್ರಿಂದ ಪೋರ್ಟಲ್ನಲ್ಲೇ ಆಟೋಮೆಟಿಕಲಿ ಲಾಟ್ರಿ ಆಗುತ್ತೆ, ಥ್ರೂ ಸಾಫ್ಟ್ವೇರ್ ಆಗುತ್ತೆ. ನಾವು ಬರೀ ಒಂದು ಬಟನ್ ಪ್ರೆಸ್ ಮಾಡೋದಷ್ಟೇ. ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಲಾಟ್ರಿ ಆಗಿ ಅದು ಲಿಸ್ಟ್ ರೆಡಿ ಮಾಡಿಕೊಡುತ್ತೆ, ಪೋಸ್ಟ್ ಲಾಟ್ರಿ ಸೀಕ್ವೆನ್ಸ್ ಅಂತ. ಅದರೊಳಗೆ ಏನು ಸೀಕ್ವೆನ್ಸ್ ಫಾಲೋ ಆಗಿರ್ತದೋ ಅದೇ ಪ್ರಕಾರ ನಾವು ಅಡ್ಮಿಷನ್. ಏನು ಸೀಕ್ವೆನ್ಸ್ ಅಂದರೆ ಫಾಲೋ ಆಗಿದ್ದು ಅಂತ ಗೊತ್ತಾಗಲಿಲ್ಲ. ಸೀಕ್ವೆನ್ಸ್ ಅಂದರೆ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಈಗ 5 ಕ್ಯಾಟಗರಿ ಬರ್ತವೆ KVSನಲ್ಲಿ. ಓಕೆ, 5 ಕ್ಯಾಟಗರಿ ಯಾವಪ್ಪ ಅಂದರೆ, ಕ್ಯಾಟಗರಿ 1 ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಕ್ಯಾಟಗರಿ 2 ಸೆಂಟ್ರಲ್ ಗೌರ್ಮೆಂಟ್ ಅಟಾನಮಸ್ ಎಂಪ್ಲಾಯೀಸ್, ಕ್ಯಾಟಗರಿ 3 ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಕ್ಯಾಟಗರಿ 4 ಅಂದರೆ ಸ್ಟೇಟ್ ಗೌರ್ಮೆಂಟ್ ಅಟಾನಮಸ್ ಎಂಪ್ಲಾಯೀಸ್, ಕ್ಯಾಟಗರಿ 5 ಅಂದರೆ ಪ್ರೈವೇಟ್ ಎಲ್ಲರೂ. ಪ್ರೈವೇಟ್ ಅಂದರೆ ಈಗ ನಾನು ಜನರಲ್, ಈಗ ಓಕೆ ನಾನು ಬಿಸ್ನೆಸ್ ಮ್ಯಾನ್. ಕ್ಯಾಟಗರಿ 5 ಬರ್ತದೆ. ಓಕೆ, ಅಂದರೆ ಇವ್ರಿಗೆಲ್ಲ ಶೇರ್ ಆಗಿ ನಮ್ಗೆ ಸೀಟ್ ಸಿಗಲಿಲ್ಲ ಅಂದ್ರೆ ಇಲ್ಲ? ಹಾಂ, ಆ್ಯಕ್ಚುಲಿ ಭಾಳ ಜನಕ್ಕೆ ಇದು ಕ್ವಶನ್. ಓಕೆ, ಆಮೇಲೆ ಇನ್ನೊಂದು ಡೌಟು, ಈ ಪ್ಲೇಸ್ನಾಗ ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಾ? ಎಲ್ಲ ಕ್ವಶನ್ಸ್ ಭಾಳ ವ್ಯಾಲಿಡ್ ಇದೆ. ಕೆಲವೊಂದು ಒಂದೊಂದೇ ಪಾಯಿಂಟ್ಸ್ನ ಆನ್ಸರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ನು, ಇಷ್ಟೆಲ್ಲ ಇದ್ರು ಇಷ್ಟೆಲ್ಲ ಆರ್ಡರ್ ಫಾಲೋ ಆದ್ಮೇಲೆ ನಮಗೆ ಸಿಗ್ತಾ ಕ್ವಶನ್. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಡಿಪೆಂಡ್ಸ್ ಆನ್ KV to KV. ಈ ಕೆಲವೊಂದು KVs ಏನಾಗ್ತದೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಇರ್ತವೆ, ಏರ್ಫೋರ್ಸ್ ಸೆಕ್ಟರ್ನಲ್ಲಿ, ನೇವಿ ಸೆಕ್ಟರ್ನಲ್ಲಿ, ಮಿಲಿಟ್ರಿ ಸೆಕ್ಟರ್ನಲ್ಲಿ. ಅಲ್ಲಿ ಏನಾಗುತ್ತೆ ಅಂದರೆ ಆಟೋಮೆಟಿಕಲ್ ಅಲ್ಲಿರೋ ಎಲ್ಲ ಎಂಪ್ಲಾಯೀಸು ಅಪ್ಲೈ ಮಾಡ್ತಾರೆ. ಕ್ಯಾಟಗರಿ 1ನಲ್ಲೇ ಭಾಳ ಜನ ಎಂಪ್ಲಾಯೀಸ್ಗೆ ಸಿಗುತ್ತೆ ಅಲ್ಲಿ. ಇನ್ನು ಕೆಲವೊಂದು ಪಬ್ಲಿಕ್ ಸ್ಕೂಲ್ಸ್ ಇರ್ತವೆ, ಅಂದರೆ DC-ನಲ್ಲಿ ಬರೋವಂಥದ್ದು, ಅಂದರೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಬರೋವಂಥವು. ಅಲ್ಲಿ ಏನಾಗುತ್ತೆ ಅಂದರೆ ಕ್ಯಾಟಗರಿ 1 ಸಿಗೋದು ಕಡಿಮೆ. ಅಲ್ಲಿ ಕ್ಯಾಟಗರಿ 3, ಕ್ಯಾಟಗರಿ 4, ಕ್ಯಾಟಗರಿ 5 ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಅಕಸ್ಮಾತ್ ಈಗ ನೇವಿ ಸೆಕ್ಟರು, ಆರ್ಮಿ ಸೆಕ್ಟರು, ಏರ್ಫೋರ್ಸ್ ಸೆಕ್ಟರ್ನಲ್ಲಿ ಇರೋಂಥ, ಡಿಫೆನ್ಸ್ ಸೆಕ್ಟರ್ನಲ್ಲಿ ಇರೋಂಥವ್ರಿಗೆ ಓನ್ಲಿ ಅವ್ರಿಗಷ್ಟೇ ಸಿಗುತ್ತೆ ಅನ್ನೋಂಗೂ ಇಲ್ಲ. ಆ್ಯಕ್ಚುಲಿ RT ಕೋಟಾ ಇದೆ, ಸಿಂಗಲ್ ಗರ್ಲ್ ಚೈಲ್ಡ್ ಕೋಟಾ ಇದೆ, ಆಮೇಲೆ SC ST ಶಾರ್ಟ್ ಫಾಲ್ ಇದೆ. ಇವೆಲ್ಲ ಕೋಟಾದಿಂದ ತಗೊಂಡ್ರಾಗೂ ಸಹಿತಾನು ಅಷ್ಟೆಲ್ಲ ಕ್ಯಾಟಗರಿ ಮುಗಿದ್ಮೇಲೂ ಸಹಿತಾನು ಈ ಎಲ್ಲ ಶಾರ್ಟ್ ಫಾಲ್ಸ್ನಲ್ಲಿ ನಾವು ಕ್ಯಾಟಗರಿ 5ನರೆಗೂ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಫೈನ್. ಅಂದರೆ ಈಗ ಎಂಪ್ಲಾಯೀಸ್ ಸಿಕ್ಕಾಪಟ್ಟೆ ಇರ್ತಾರೆ. ಈಗ ಇದೇ ಎಕ್ಸಾಂಪಲ್ ಸಾಮ್ರಾಟ್ ತೊಗೊಂಡ್ರೆ ಏರ್ಫೋರ್ಸ್ ಅಂದರೆ ಅವ್ರ ಆಫೀಸರ್ಸ್ ಎಲ್ಲ ಇರ್ತಾರೆ. ಈಗ ಒಂದು ಕ್ಲಾಸಿಗೆ ಈಗ ಬಾಲವಾಟಿಕ ತಗೊಂಡು 40 ಸೀಟ್ಸ್, 40 ಎಂಪ್ಲಾಯೀಸ್ ಆಬ್ವಿಯಸ್ಲಿ ಇರ್ತಾರೆ. 40 ಎಂಪ್ಲಾಯೀಸ್ ಇಲ್ದಂಗೆ ಅವ್ರ ಮಕ್ಕಳು ಓಕೆ ಎಲ್ಲ ಬಾಲವಾಟಿಕ ಇರೋಂಗಿಲ್ಲ.
ಇರಲ್ಲ. ಓಕೆ ಓಕೆ ಫೈನ್ ಫೈನ್ ಇದ್ರು ಬೈ ಚಾನ್ಸ್ 40 ಮೆಂಬರ್ಸ್ ಕ್ಲಾಸ್ 1 ಬಂದ್ಬಿಡ್ತು, ಅವ್ರು ಅಷ್ಟು ಅಪ್ಲಿಕೇಶನ್ ಹಾಕಿದ್ರು, ಅವಾಗ ಇವಾಗ ಅಷ್ಟು ಅಪ್ಲಿಕೇಶನ್ ಹಾಕಿದ್ರು ಸಹಿತಾನು ಏನು ಮಾಡ್ತೀವಿ ಅಂದರೆ ಅದ್ರೊಳಗೆ ಅವ್ರು ಯಾರು BPL ಅಂತೂ ಇರಲ್ಲ. ಕೆಲವೊಂದಿಷ್ಟು ST ಇರ್ಬೋದು, ಕೆಲವೊಂದಿಷ್ಟು SC ಇರ್ಬೋದು. SC ST BPL ಇವು 3 RTI ಒಳಗೆ ಎಲಿಜಿಬಿಲಿಟಿ ಇರುತ್ತೆ. ಈಗ ನೀವು ಜನರಲ್ ಕ್ಯಾಂಡಿಡೇಟ್ ಒಬ್ಬ ಯಾರೋ ಬಿಸ್ನೆಸ್ ಮೆನ್ ಮಕ್ಕಳು ಇರ್ತಾರೆ, ಅವರು ST ಇರ್ಬೋದು, SC ಇರ್ಬೋದು, BPL ಇರ್ಬೋದು, ಅವರು ಅಪ್ಲೈ ಮಾಡಿರ್ತಾರೆ. ನಾವು ಲಾಟ್ರಿಯಲ್ಲಿ ಅವ್ರ ಹೆಸರು ಬರ್ಬೋದು ಫಸ್ಟ್ ಪ್ರಿಫರೆನ್ಸ್ ಆಗಿ RTIಯಲ್ಲಿ. ಹೌದು, ಇದು ಲಾಟ್ರಿ ಅಂತಿರಲ್ಲ, ಅದನ್ನ ಕ್ಯಾಟಗರೈಸ್ ಮಾಡಿ ಪಿಕ್ ಮಾಡ್ತಿರೋ ಅಥವಾ ಜನರಲ್ ಆಗಿ ಪಿಕ್ ಮಾಡ್ತಿರೋ? ಆ್ಯಕ್ಚುಲಿ RTನಲ್ಲಿ ಸಿಂಗಲ್ ಕಲ್ಚರ್ನಲ್ಲಿ SC STಯಲ್ಲಿ ಜನರಲ್ ಆಗಿ ಪಿಕ್ ಮಾಡ್ತೀವಿ, ಸುಮ್ಮನೆ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ಅಂದರೆ ಮೊದಲ ಕ್ಯಾಟಗರೈಸ್ ಮಾಡಿ ಚಿಟ್ಸ್ನ ಸಪ್ರೇಟ್ ಮಾಡೋದು. ಹೌದು. ಓಕೆ, ಸೆಂಟ್ರಲ್ ಗೌರ್ಮೆಂಟ್ನವ್ರದ್ದು ಒಂದು ಲಾಟ್ರಿ, ಕ್ಯಾಟಗರಿ 1 ಸಪ್ರೇಟ್ ಲಾಟ್ರಿ ಆಗುತ್ತೆ, ಓಕೆ ಓಕೆ. ಕ್ಯಾಟಗರಿ 2 ಸಪ್ರೇಟ್ ಲಾಟ್ರಿ. ನಾನೇನು ಅನ್ಕೊಂಡೆ ಇವೆಲ್ಲ ಚಿಟ್ಸ್ ಮಿಕ್ಸ್ ಮಾಡ್ಬಿಡೋದು ಅಪ್ಲಿಕೇಶನ್ಸ್. ಇಲ್ಲ ಕ್ಯಾಟಗರಿ ವೈಸ್ ಲಾಟ್ರಿ ಸಪ್ರೇಟ್ ಆಗುತ್ತೆ. ಈಗ RT ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ, ಒಂದು 100 ಜನ ಅಪ್ಲಿಕೇಶನ್ ಅಲ್ಲಿ ಒಂದು 20-30 ಜನ RT ಅಪ್ಲೈ ಮಾಡಿರ್ಬೋದು. 23 ಜನ ಅಷ್ಟೇ ಸಪ್ರೇಟ್ ಆಗಿ ತಗೊಂಡು ಅವ್ರದ್ದು RT ಲಾಟ್ರಿ ಆಗುತ್ತೆ. ಓಕೆ ಓಕೆ ಓಕೆ, ಸೀಟ್ಸ್ ವೈಸ್ ಫೈನ್ ಫೈನ್. ಈಗ ST ತಗೊಂಡು ST ಲಾಟ್ರಿ ಆಗುತ್ತೆ. ಓಕೆ, ಈಗ ಏರ್ಫೋರ್ಸ್ನವ್ರು ಅವ್ರಿಗೆ ಮೇನ್ ಇದು ಸ್ಕೂಲ್, ಅವರು 40 ಸೀಟ್ಸು ಅವ್ರಿಗೆ ಏನು ನೀವು ಸೆಕ್ಷನ್ ಎಕ್ಸ್ಟೆಂಡ್ ಮಾಡ್ತೀರಾ ಅಥವಾ ಅವ್ರಿಗೆ ಒಂಚೂರು ಡ್ರಾಪ್ ಔಟ್ ಮಾಡ್ತೀರಾ ಸಿಗ್ಲಿಲ್ಲ ಅಂತ? ಈಗ ಸೆಕ್ಷನ್ ಎಕ್ಸ್ಟೆಂಡ್ ಮಾಡೋದು ನಮ್ಮ ಕೈಲಿ ಇರಲ್ಲ, ಅದು ಮತ್ತೆ ಹೆಡ್ ಕ್ವಾರ್ಟರ್ಸ್ ಇಂದ ಪರ್ಮಿಷನ್ ಎಲ್ಲ ತಗೊಂಡು ಮಾಡಿ ಮತ್ತೆ ಅವ್ರಿಗೆ ಸಿಗ್ಲಾರ್ದಂಗೆ ಇರ್ತದ ಸೀಟ್ಸ್. ಅದಕ್ಕಾಗಿ ಸಂಘಟನೆ ಏನು ರೂಲ್ಸ್ ಮಾಡಿದೆ ಅಂದರೆ ಕ್ಯಾಟಗರಿ 1 ಎಂಪ್ಲಾಯೀಸಿಗೆ ಮಾತ್ರ ನಾವು 40 ಸೀಟ್ಸ್ ತುಂಬಿದ್ರೂ ಸಹಿತ ಅಪ್ ಟು 55-60 ಸೀಟ್ಸ್ ತನಕ ನಾವು ತುಂಬ್ಕೋಬಹುದು. ಅವ್ರದ್ದಷ್ಟೇ. ಓಕೆ ಓಕೆ ಓಕೆ, ಫುಲ್ ಕ್ಯಾಟಗರಿನ 40ನಾ ನಿಮ್ದು? ಒಂದು ಸೆಕ್ಷನ್ಗೆ ಎಷ್ಟು ಸ್ಟ್ರೆಂತ್? 40 ಇತ್ತು, ಈಗ ಕಮ್ಮಿ ಆಗಿ 35-38 ತನಕ ಬಂದಿದೆ. ಓಕೆ 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 ಫೈನ್. ಹಂಗಾಗಿ ಕ್ಯಾಟಗರಿ 1 ಈ 38 ಸೀಟ್ಸ್ ತುಂಬಿತ್ತಂದ್ರೂ ಸಹಿತ ಮತ್ತೆ ಕ್ಯಾಟಗರಿ 1 ನಾವು ಅಪ್ ಟು 60 ಸೀಟ್ಸ್ ತನಕ ಅಥವಾ 55 ಸೀಟ್ಸ್ ತನಕ ತುಂಬ್ಕೋಬಹುದು. ಓಕೆ ಓಕೆ. ನೆಕ್ಸ್ಟ್ ಮತ್ತು ಲಾಟ್ರಿ ಓಕೆ, ಸೆಕ್ಷನ್ ವೈಸ್ ಕ್ಯಾಟಗರಿ 1 ಸಪ್ರೇಟು, 2 ಸಪ್ರೇಟು, 3. ಸೊ ಅವ್ರ ರೆಸ್ಪೆಕ್ಟ್ ಅವ್ರಿಗೆ ಏನೇನು ಸೀಟ್ಸ್ ಅದಾವಲ್ಲ ಅವ್ರು ಸಿಗ್ತಾವೆ. ಈಗ ಎಕ್ಸಾಂಪಲ್ 40 ಒಂದು ಕ್ಲಾಸ್ ಸ್ಟ್ರೆಂತ್ 40, ಅದ್ರೊಳಗೆ ಹೆಂಗೆ ಡಿವೈಡ್ ಆಗ್ತದೆ? ಸೆಂಟ್ರಲ್ ಗೌರ್ಮೆಂಟಿಗೆ ಎಷ್ಟು, ಜನರಲ್ ಆಗಿ ಎಲ್ಲ ಅಪ್ಲಿಕೇಶನ್ಸ್ ಫುಲ್ ಆಗ ಒಂದು ಕಡೆ ಈಗ ಹೆಂಗೆ ಆ್ಯಕ್ಚುಲಿ ನೀವು ಹೇಳ್ರಿ ಫಸ್ಟ್ 40ಗೆ 40 ಸೀಟ್ಸ್ ಅಂತ ಇಟ್ಕೊಳ್ಳಿ. ಅದ್ರೊಳಗೆ ಸೀಟ್ಸ್ ಅಂತ ಇಟ್ಕೊಂಡ್ರೆ 10 ಸೀಟ್ಸ್ RTಗೆ ಇರುತ್ತೆ, ಮೀಸಲಾಗಿರುತ್ತೆ. ಓಕೆ, RT ಒಳಗೆ 10 ಸೀಟ್ಸ್. ಈಗ RT ಒಳಗೆ ಯಾರು ಅಪ್ಲೈ ಮಾಡಿರ್ತಾರೋ ಜನರಲ್ ಆಗಿ ಪಿಕ್ ಮಾಡ್ತೀವಿ, ಅದ್ರೊಳಗೆ ಕ್ಯಾಟಗರಿ ನೋಡೋಲ್ಲ. ಅಲ್ಲ, ಪಿಕ್ಕಿಂಗ್ ಬೇಡ, ಅಟ್ಲೀಸ್ಟ್ ನಮ್ಗೆ ಸೀಟ್ ಡಿವಿಷನ್ ಇರಿ. 40 ಸೀಟ್ಸ್ನಾಗ 40 ಸೀಟ್ಸ್ನೊಳಗೆ 10 ಸೀಟ್ಸ್ RT. ಓಕೆ, ನೆಕ್ಸ್ಟ್ ಇನ್ನು ಉಳಿದು 30 ಸೀಟ್ಸ್ ಏನು ಇರ್ತಾವಲ್ಲ ಅವನ್ನೆಲ್ಲವನ್ನು ಕ್ಯಾಟಗರಿ ವೈಸ್ ತುಂಬ್ತೀವಿ. ಫಸ್ಟ್ 40 ಸೀಟ್ಸ್ನಾಗ RT ಒಳಗೆ 10 ಸೀಟ್ಸ್ ಅಂದ್ರೆ RT ಅಂದ್ರೆ ಏನು, ಯಾವ ಕ್ಯಾಟಗರಿ ಯಾರು ಬರ್ತಾರೆ? RT ಒಳಗಡೆ ST, SC ಮತ್ತೆ BPL ಕ್ಯಾಂಡಿಡೇಟ್ಸ್. ಓಕೆ ಓಕೆ ಓಕೆ, ಇವು 3 ಜನ ಅಪ್ಲೈ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ RTಗೆ 10 ಸೀಟ್ಸ್ ನಾವು ರಿಸರ್ವ್ ಮಾಡಿರ್ತೀವಿ, ಇನ್ನು 30 ಸೀಟ್ಸ್ ಜನರಲ್ ಆಗಿರುತ್ತೆ. ಜನರಲ್ ನನಗೆ RT ಒಳಗೆ ಅಷ್ಟೇ ಎಷ್ಟು ಯಾರ್ಯಾರು ಬರ್ತಾರೆ? SC, ST ಆ್ಯಂಡ್ BPL. 10 ಸೀಟ್ ರಿಸರ್ವ್ ಮಾಡಿರ್ತೀವಿ ನಾವು, ST, SC ಮತ್ತೆ BPL. ಈಗ ನೋಡ್ರಿ, ಅಕಸ್ಮಾತಾಗಿ 10 ಸೀಟ್ಸ್ ಒಳಗೆ 8 ಸೀಟು BPL ತಗೊಂಡ್ರು, ಲಕ್ಕಿಲಿ ಅವ್ರಿಗೆ 8 ಸೀಟ್ ಸಿಕ್ಕಿರುತ್ತೆ. STಗೆ 1 ಸೀಟ್, SCಗೆ 1 ಸೀಟ್ ಸಿಕ್ಕಿರುತ್ತೆ ಅಂತ ಹೇಳ್ತೀವಿ. ಈಗ ಇಲ್ಲಿ 30 ಸೀಟ್ ತಗೊಂಡಿರ್ತೀವಲ್ಲ, ಇದ್ರೊಳಗಡೆ ಯಾರು ST, SC ಸಿಕ್ಕೇ ಇಲ್ಲ ಅಂತ ತಿಳ್ಕೊಳ್ಳಿ, ಎಲ್ಲರೂ ಜನರಲ್ಗೆ ಆಗಿದೆ ಅಂತ OBCಗೆ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ SC, STಗೆ ಆಕ್ಚುಯಲ್ ರಿಸರ್ವೇಷನ್ ಏನಿರುತ್ತಲ್ಲ 7.5% ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ರಿಸರ್ವೇಷನ್ ಪಾಲಿಸಿ ಫಾಲೋ ಮಾಡಲೇಬೇಕು. 7.5% STಗೆ, 9% SCಗೆ ಫಾಲೋ ಮಾಡಲೇಬೇಕು. ಈಗ ಏನು ಕಡಿಮೆ ಬೀಳ್ತಾವಲ್ಲ ಅಷ್ಟು ಜನ ನಾವು ಈ 30 ಸೀಟ್ನಲ್ಲಿ 10 ಸೀಟ್ ಅಂತೂ ಟಚ್ ಮಾಡಲ್ಲ, ಅವ್ರಿಗೆ ಸಿಕ್ಬಿಟ್ಟಿದೆ, ಅವ್ರು ಲಕ್ಕಿ ಕರೆಕ್ಟ್ ಅವ್ರು ಹಿಂಗೆ ಇರ್ತಾರೆ. ಇನ್ನು ಈ 30 ಸೀಟ್ನಲ್ಲಿ ಕೆಳಗಡೆಯಿಂದ ಎಷ್ಟು ಸೀಟ್ ಶಾರ್ಟ್ ಫಾಲ್ ಬಿದ್ದಿರ್ತಾವಲ್ಲ ಅದನ್ನ 10 ಸೀಟ್ ಕಟ್ ಮಾಡ್ತೀವಿ ನಾವು. 30ನಲ್ಲಿ ಏನಿರ್ತಲ್ಲ ಅದನ್ನ ಕಟ್ ಮಾಡಿ ಇದನ್ನು ನಾವು ಇಲ್ಲಿಂದ ಶಾರ್ಟ್ ಫಾಲಿಂದ ತಗೊತೀವಿ. ಡಿವೈಡ್ ಹೆಂಗಾಗ್ತದೆ? ಫಸ್ಟ್ ಆಫ್ ಆಲ್ ಲಾಟ್ರಿ ಆಯ್ತು, ಈಗ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟವ್ರಿಗೆ ಅವ್ರಿಗೆ ಆತೀಗ, ಈಗ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ಯಾರ ಎಷ್ಟು ಸೀಟ್ ಅವ್ರಿಗೆ? 30ರೊಳಗೆ 30 ತುಂಬ್ಕೋಬೋದು. ಓಕೆ, 30 ಫುಲ್ ಆಗಿಬಿಟ್ರೆ ಮತ್ತು ಕ್ಯಾಟಗರಿ 2, 3, 4 ಅವ್ರಿಗೇನು ಸಿಗಲ್ಲ. ಓಕೆ ಓಕೆ ಓಕೆ. ಈಗ ಪಬ್ಲಿಕ್ ಸ್ಕೂಲ್ ತಗೊಳ್ಳೋಣ ಜನರಲ್ ಆಗಿ. ಓಕೆ, ನಮ್ಗೆ ಪಬ್ಲಿಕ್ ಸ್ಕೂಲು ಮತ್ತು ಇದು ಡಿಫೆನ್ಸ್ ಸ್ಕೂಲ್ ಅಂತ ಹೆಂಗೆ ಗೊತ್ತಾಗ್ತದೆ? ಮೆನ್ಷನ್ ಮಾಡಿರ್ತಲ್ಲ ಈಗ AFS ಸಾಂಬ್ರಾ ಏರ್ಫೋರ್ಸ್ ಸ್ಟೇಷನ್, ಸೊ ಅವರಿಗೆ ಅಂದ್ರೆ ಅಲ್ಲೇ ಸರ್ವಿಂಗ್ ಇರ್ತೈತೆ ಅಂತ ಏರ್ಫೋರ್ಸ್ ಸ್ಟೇಷನ್. ಕ್ಯಾಂಟ್ ಅಂತ ಇರುತ್ತೆ, ಕ್ಯಾಂಟ್ ಅಂದರೆ ಕಂಟೋನ್ಮೆಂಟ್, ಅದು ಆರ್ಮಿದವರಿಗೆ. ಓಕೆ ಓಕೆ. ಇದು ಪಬ್ಲಿಕ್ ಸ್ಕೂಲ್ ಹೇಳ್ರಿ. KV1 ಪಬ್ಲಿಕ್ಕಾ? KV1 ಹುಬ್ಳಿ?
KV ನಂಬರ್ 1 ಹುಬ್ಳಿ ಪಬ್ಲಿಕ್ ಸ್ಕೂಲ್. ಎಸ್ ಅವ್ರದ್ರೊಳಗೆ ಹೆಂಗೆ ಸೆಂಟ್ರಲ್ ಗೌರ್ಮೆಂಟ್ ಅದ್ರೊಳಗಡೆ ಯಾರಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಪ್ಲೈ ಮಾಡ್ಬೋದು. ಕಮ್ಮಿ ಚಾನ್ಸಸ್. ಡಿಫೆನ್ಸ್ ಸೆಕ್ಟರ್ಸ್ ಅಪ್ಲೈ ಮಾಡ್ಬೋದು, ಇವನ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಪ್ಲೈ ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಆ ಥರ. ಓಕೆ, ಜನರಲ್ ಕ್ಲಾಸ್ನವ್ರಿಗೆ ಹೇಳ್ರಿ. ಜನರಲ್ ಕ್ಲಾಸ್ನವ್ರು ಅಪ್ಲೈ ಮಾಡ್ಬೋದು, ಬಟ್ ಅಪ್ಲಿಕೇಶನ್ ಹೆಂಗೆ ಬರ್ತಾವ ಅದ್ರ ಮೇಲೆ ಅವ್ರಿಗೆ ಡಿಪೆಂಡ್ ಆಗಿರುತ್ತೆ. ಕ್ಲಾಸಸ್ ಅಂತ ಫಿಲ್ ಮಾಡ್ತಾ ಸೀಟ್ಸ್ ಅಂತ ತಗೋತೀರಿ. ಸೀಟ್ಸ್ ಅಂತ ತಗೊಂಡು ಸೊ ಈಗ ಜನರಲ್ನರ್ ಕಾಮನ್ ಪೀಪಲ್ ಐ ಮೀನ್ ಅವರು ಅಂತ ಪಬ್ಲಿಕ್ ಸ್ಕೂಲ್ನಾಗ ಹಾಕಿದ್ರೆ ಪಕ್ಕ ಸಿಗ್ತದೆ. ಪಕ್ಕ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಹುಬ್ಳಿ ಪಬ್ಲಿಕ್ ಸ್ಕೂಲ್ ಅಂತ ತಗೊಂತೀವಿ, ಬಟ್ ಅದ್ರೊಳಗೆ ಕ್ಯಾಟಗರಿ 1 ಅಪ್ಲಿಕೇಶನ್ಸೇ ಏನಿಲ್ಲ ಅಂದ್ರೂ 150-200 ಬಂದಿರ್ತವೆ. ಅವಾಗೂ ನಾವು ಕ್ಯಾಟಗರಿ 1 ಮೂಲಕನೇ ತಾವು. ಓಕೆ ಫೈನ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ಸ್ ನಮ್ಗೆ ಗೊತ್ತಿಲ್ದಂಗನ ಇದಾ ಬ್ರಾಂಚಸ್ ಡೆಫಿನೆಟ್ಲಿ ಎಂಪ್ಲಾಯೀಸ್ ಅಂತೂ ಅದಾರ ಎಲ್ಲ ಕಡೆ. ನಮ್ಗೆ ಇದು ಹೈಲೈಟ್ ಆಗೋದು ಏರ್ಫೋರ್ಸ್ನಾರ ಅಂತ ಇಲ್ಲ ಅಷ್ಟೇ. ಈಗ ಅಲ್ಲಿ ಪಬ್ಲಿಕ್ ಸ್ಕೂಲ್ ಏನೈತಲ್ಲ ಅಲ್ಲಿ ಸುತ್ತಮುತ್ತ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು ಸಿಕ್ಕಾಪಟ್ಟೆ. ಈಗ ಸೆರಿಕಲ್ಚರ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ಓ ಅಂಥವ್ರು ಹಾಕ್ತಾರ. ವೈ ದೇ ಪ್ರಿಫರ್ ಆ್ಯಕ್ಚುಲಿ ದಿಸ್ KV? ಅವ್ರು KVನೇ ಪ್ರಿಫರ್ ಮಾಡ್ತಾರೆ ಅಂದರೆ KV ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದೆ. ಸೇಮ್ ಸಿಲೆಬಸ್. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇಂಡಿಯಾ ತುಂಬಾ ಅಡ್ಡಾಡ್ತಾರೆ. ನೀವು ಇಲ್ಲಿ ಸಿಲೆಬಸ್ ಎಷ್ಟು ಕಂಪ್ಲೀಟ್ ಆಗಿರುತ್ತೋ ನೀವು ಅರುಣಾಚಲ್ ಪ್ರದೇಶ್ ಹೋದ್ರು ಅಷ್ಟೇ ಕಂಪ್ಲೀಟ್ ಆಗಿರುತ್ತೆ, ಅಸ್ಸಾಮಿಗೆ ಹೋದ್ರು ಅಷ್ಟೇ, ಕಾಶ್ಮೀರಕ್ಕೆ ಹೋದ್ರು ಅಷ್ಟೇ ಕಂಪ್ಲೀಟ್ ಆಗಿರುತ್ತೆ. ಸೊ ದೇ ಪ್ರಿಫರ್ KV. ಓಕೆ ಫೈನ್ ನೈಸ್. ಓಕೆ, ಸೊ ನಿಮ್ಮ ಪ್ರಿಫರೆನ್ಸ್ ಅನ್ನಂಗಿಲ್ಲ, ಆರ್ಡರ್ ವೈಸ್ ಎಲ್ಲರಿಗೂ ಪ್ರಿಫರೆನ್ಸು ಆರ್ಡರ್ ವೈಸ್. ನೈಸ್. ಇದು ಅಡ್ಮಿಷನ್ ಇಂದ. ಓಕೆ, ಗೊತ್ತಾಯ್ತು. ಅಡ್ಮಿಷನ್ ಕ್ಯಾಟಗರಿ 1, 2, 3, 4, 5. ಓ ಜನರಲ್ ಈಗ 5th ಕ್ಯಾಟಗರಿ. ಓಕೆ 6th. ಓಕೆ, ಇನ್ನೊಂದು ಕೇಳಬೇಕು. ಈಗ ಮಿಡಲ್ 5th, 6th, 4th, 7th ಹಿಂಗೆ ಮಿಡಲ್ ಅವ್ರಿಗೆ ಅಡ್ಮಿಷನ್ ಬೇಕು. ಅವಾಗ ಏನು ಮಾಡ್ತೀವಿ ಅಂದರೆ ನಾವು ವೇಕೆನ್ಸಿ ನೋಡ್ಕೊಂತೀವಿ. ಫಸ್ಟ್ 40 ಸೀಟು ಫುಲ್ ಆಗಿತ್ತು ಅಂದರೆ ವಿ ಕಾಂಟ್ ಅಪ್ಲೈ ಫಾರ್ ದೆಮ್. ಆ ಸೀಟಿಗೆ ಆ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ಆ ಸ್ಕೂಲ್ನಲ್ಲಿ. ಸೊ ಬೇರೆ ಸ್ಕೂಲ್ನಲ್ಲಿ ಫಾರ್ ಎಕ್ಸಾಂಪಲ್ ಬೆಳಗಾವಿನಲ್ಲಿ 3 ಸ್ಕೂಲ್ ಇದ್ದಾವೆ. 3 ಸ್ಕೂಲ್ನಲ್ಲಿ ಈ ಸ್ಕೂಲ್ನಲ್ಲಿ ಫುಲ್ ಆಗಿರುತ್ತೆ ಅಂತ ಕಡೆ, ಇನ್ನೊಂದು ಸ್ಕೂಲಲ್ಲಿ ಎಲ್ಲೋ ಖಾಲಿ ಇರುತ್ತೆ, ನಂಬರ್ 3ನಲ್ಲಿ ಖಾಲಿ ಇರ್ಬೋದು. ನೀವು ಅಲ್ಲಿಗಷ್ಟೇ ಅಪ್ಲೈ ಮಾಡೋಕ್ಕೆ ಬರುತ್ತೆ, ಈ ಸ್ಕೂಲಿಗೆ ಅಪ್ಲೈ ಮಾಡೋಕ್ಕೆ ಬರೋದು. ಆಮೇಲೆ ಇನ್ನೊಂದು ಇದೂ ಇದೆ, ಕ್ಲಾಸ್ ಇದೆ. ಏನಪ್ಪ ಅಂದರೆ ಈಗ ನಾವು KV 3ನಲ್ಲಿ ಏನೋ ತೊಗೊಂಡ್ಬಿಡ್ತೀವಿ ಸೀಟ್ನ, ನಮ್ಗೆ ಅನಿವಾರ್ಯ KV ಬರಲೇಬೇಕು ಅನ್ನೋರು KV 3ಗೆ ಹೋಗಿ ತಗೊಂತೀರಿ. ಬಟ್ ಅವ್ರಿಗೆ KV 3 ಇಷ್ಟ ಇರಲ್ಲ, KV 2 ಬರಬೇಕು ಅಥವಾ KV 1ಗೆ ಬರಬೇಕು. ಇಷ್ಟ ಇರೋದಕ್ಕಿಂತ ಇಲ್ಲೇ ಮನಿ ಐತೆ. ಜನರಲ್ ಆಗಿ ಸಾಮ್ರಾದಾಗ ಮನಿ ಐತಿ. ಅವ್ರಿಗೆ ಸಾಮ್ರಾದಾಗ ಇದ್ರೆ ಸಿಕ್ಕರೆ ಚಲೋ ಇತ್ತು. ನೀವು ಬೆಳಗಾಂ ಏನು ದೂರ ಅಲ್ಲ, ಬಟ್ ಸ್ಟಿಲ್ ಸಾಮ್ರಾದಾಗ ಇದ್ದದ್ದು ಸಿಕ್ಕಿದ್ರು ಚಲೋ ಇತ್ತು. ಅವ್ರಿಗೆ ಬೆಳಗಾಂ ಕ್ಯಾಂಟ್ನಾಗ ಸಿಕ್ಬಿಡ್ತು. ಅವಾಗ ಈಗ ಅವ್ರು ಅಪ್ಲೈ ಮಾಡಿ ಅಲ್ಲಿ ಸಿಕ್ತಂತ. ಓಕೆ ಒನ್ ಸೆಕೆಂಡ್, ಸಾರಿ ಫಾರ್ ದ ಇಂಟರಪ್ಷನ್. ಈಗ 6th ಸ್ಟ್ಯಾಂಡರ್ಡ್ ವೇಕೆನ್ಸಿ ಐತಾ, ಅದಕ್ಕೂ ನೀವು ಕ್ಯಾಟಗರಿ 1, 2, 3, 4, 5 ಹಿಂಗೇನಾ? ಮತ್ತು ಲಾಟ್ರಿ ಬೈ ಚಾನ್ಸ್ ಮೋರ್ ದೆನ್ ಒಂದೇ ಕ್ಯಾಟಗರಿಯಲ್ಲಿ 1 ಸೀಟಿಗೆ ಮೋರ್ ದೆನ್ ಬಂದ್ರೆ ಆಫ್ಲೈನ್ ಲಾಟ್ರಿ ಮಾಡ್ತೀವಿ, ನಾಟ್ ಆನ್ಲೈನ್ ಲಾಟ್ರಿ. ಓಕೆ. ಅಕಸ್ಮಾತ್ ಈಗ ಸೆಂಟ್ರಲ್ ಒಂದು ಬಂದದ, 5th ಕ್ಯಾಟಗರಿ ಒಂದು ಬಂದದ. ಸೆಂಟ್ರಲ್ ಗವರ್ಮೆಂಟ್ 1, 2, 3, 4, 5th ತನಕ 5 ಅಪ್ಲಿಕೇಶನ್ ಬಂದು 6th ಸ್ಟ್ಯಾಂಡರ್ಡಿಗೆ. ಅದೇ ಹೆಂಗೆ ಲಾಟ್ರಿ ಮಾಡ್ತೀರಿ? ಪ್ರಿಫರೆನ್ಸ್ ವೈಸ್ ಕೊಟ್ಕೊಂಡು ಒಂದೇ ಸೀಟ್ ಅಲ್ಲ, ಫಸ್ಟ್ನವ್ರಿಗೆ ಕೊಟ್ಬಿಡ್ತೀರಿ, ಫಸ್ಟ್ ಬ್ಯಾಲೆನ್ಸ್ 2nd ಕ್ಯಾಟಗರಿ. ಓಕೆ ಹಿಂಗೆ 2 ಸೀಟ್ ಇತ್ತು. ಅದು ಕ್ಯಾಟಗರಿ ವೈಸ್ ಬಿಟ್ರೆ ಒಂದು ಕ್ಯಾಟಗರಿ ಇಬ್ರು ಬಂದ್ರೆ ಲಾಟ್ರಿ. ಫೈನ್ ನೈಸ್. ಇಲ್ಲ ನೀವು ಹೇಳ್ತೀರಾ ಇನ್ನು ಅಡ್ಮಿಷನ್ ನೋಟಿಫಿಕೇಶನ್ಸ್ ಬಂದರೆ? ಥ್ಯಾಂಕ್ ಯು. ಯಾಕಂದ್ರೆ ಅಡುಗೆ ಮಾಡ್ಕೊಂತ ಕೇಳ್ಬೋದು. ಮಾಮ್ಸ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ಮದರ್ಸ್ ತೊಗೊಂಡಿರ್ತಾರೆ, ಆಬ್ವಿಯಸ್ಲಿ ಫಾದರ್ಸ್ ಬ್ಯುಸಿ ಇರ್ತಾರೆ. ಸೊ ಅಡುಗೆ ಮಾಡ್ಕೊಂಡು ನೋಟಿಫಿಕೇಶನ್ಸ್ ಕೇಳ್ಬೋದಲ್ಲ, ಕುಂತು ಓದೋಷ್ಟು ಟೈಮ್ ಇರಂಗಿಲ್ಲ ಅವ್ರಿಗೆ. ಓಕೆ, ನೀವು ನೀಟಾಗಿ ಅದನ್ನ ಪ್ಲೀಸ್ ನೆಕ್ಸ್ಟ್ ಟೈಮ್ ಈಗ ಅಪ್ಲಿಕೇಶನ್ಸ್ ಏನು ಕಾಲ್ ಮಾಡ್ತಾರಲ್ಲ ಹೆಲ್ಪ್ ಮಾಡ್ದಂಗೆ ಹಾಕೈತಿ. ಎಸ್ ನೀಟಾಗಿ ರೀ ಮದರ್ಸ್ ಒಟ್ಟು ಹೆಂಗಾರ ಕೇಳ್ತಾರೆ ಅವ್ರು. ಓಕೆ, ಅಡ್ಮಿಷನಿಂದ ಇಷ್ಟ ಅನ್ನಂಗಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಲಾಟ್ರಿ ಕಾಲ್ ಮಾಡ್ತೈತಿ, ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತೀರಿ. ಓಕೆ, ಕೊಡ್ತೀರಿ. ಅಂದರೆ ಈಗ ಬಾಲ್ವಾಟಿಕ 3 ಆಗಿದ್ದು ಅಡ್ವಾಂಟೇಜ್ ಏನೈತಿ? ಅದನ್ನು ಕ್ಯಾಟಗರಿ ವೈಸ್ ಮಾಡ್ತಿರಲ್ಲ? ಅದನ್ನು ಕ್ಯಾಟಗರಿ ವೈಸ್ ಮಾಡ್ತೀವಿ. 5 years ಅಪ್ಲೈ ಮಾಡೋದ್ರ ಬದಲು ಬಾಲವಾಟಿಕ ಮೂಲಕ ಅಪ್ಲೈ ಮಾಡ್ತೀವಿ ಅಷ್ಟೇ. ಓಕೆ, ಬಾಲವಾಟಿಕೆಯಿಂದ ನೆಕ್ಸ್ಟ್ ಈಗ ಬಾಲವಾಟಿಕ 2 ಚಾನ್ಸಸ್ ಆಯ್ತಾ? ಸದ್ಯ ಇನ್ನೂ ಏನು ಚಾನ್ಸಸ್ ಅಂತೂ ಇಲ್ಲ. ಲಕ್ಕಿರಿ ಅಟ್ಲೀಸ್ಟ್ ಬಾಲವಾಟಿಕ 3 ಚಾಲು ಆಗೈತಲ್ಲ, ಇಟ್ ಈಸ್ ಸೋ ಗುಡ್. ಮಕ್ಳಿಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹೆವಿ ಅನಿಸುತ್ತಲ್ಲ, ರೈಟಿಂಗ್ ಎಲ್ಲ ಸ್ಟಾರ್ಟ್ ಆಗತ್ತೆ. ಇಟ್ ಈಸ್ ಗುಡ್. ಬಾಲವಾಟಿಕೆಯಿಂದ ಅವ್ರು ಫ್ರೆಂಡ್ಲಿ ಇದ್ದು. ಓಕೆ, ಈಗ ಇನ್ನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಇದು ಬಾಲವಾಟಿಕೆಗೆ ಎಷ್ಟು ಏಜ್ ಅಂದ್ರಿ? 5 years ಕಂಪಲ್ಸರಿ ಆಗಿರಬೇಕು. ಈಗ 6 years ಆಗೈತಿ ನಮ್ಮ ಮಗುಂದು, 7 years ಆಗೈತಿ. ಬಾಲವಾಟಿಕಾಗ ತೊಗೊತೀರಾ?
ಹಾಂ, ಅದೇನಾಗುತ್ತೆ ಅಂದರೆ ಮಿನಿಮಮ್ 5 years, ಮ್ಯಾಕ್ಸಿಮಮ್ 7 years. ನೈಸ್. ಓಕೆ, ಈಗ 7 years ಬಾಲವಾಟಿಕ ಬೇಡ ನಂಗೆ 6.5 6 ಇಟ್ಕರಿ 6 ನಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ಬೋದಾ? 6th ಫಸ್ಟ್ ಸ್ಟ್ಯಾಂಡರ್ಡ್ ಹಾಕ್ಬೋದು. ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇಯರ್ಸ್ ಏನೈತಿ? 6 years ಕಂಪ್ಲೀಟ್ ಆಗಿರ್ಬೇಕು. ಓಕೆ 5 years ಬಾಲವಾಟಿಕಾಗೆ, 6 years ಫಸ್ಟ್ ಸ್ಟ್ಯಾಂಡರ್ಡ್ಗೆ, 7 years ಸೆಕೆಂಡ್ ಓಕೆ. ಫಸ್ಟ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಏನು? 6 to 8. ಓ ನೈಸ್. 2 ವರ್ಷ ಸ್ಲ್ಯಾಬ್ ಇರುತ್ತೆ. 2 ವರ್ಷ. ಫೈನ್. ಮತ್ತು ವಾಪಸ್ ನೀಟಾಗಿ ಓದಿಸ್ಬೇಕಂದ್ರೆ ಹಾಕೋದಿಲ್ಲ, ಟ್ರಾನ್ಸ್ಫರಾಗಿ ಏನೇನೋ ಇಶ್ಯೂಸ್ ಆಗಿ. ಗುಡ್. ದಿಸ್ ಈಸ್ ಆಲ್ಸೋ ನ್ಯೂ ಎಜುಕೇಷನ್ ಪಾಲಿಸಿ. ಯು ವಾಂಟ್ ಟು ಸೇ ಸಮಥಿಂಗ್ ಅಬೌಟ್? ಆ್ಯಕ್ಚುಲಿ ನ್ಯೂ ಎಜುಕೇಷನ್ ಪಾಲಿಸಿ ಏನು ಹೇಳ್ತಂದ್ರೆ ಭಾಳ ದೊಡ್ಡದಿದೆ. ಅದನ್ನ ಹೇಳ್ಬೇಕಂದ್ರೆ ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಬೇಕು. ಓಕೆ, ಈಗ ಸಿಂಪಲ್ಲಾಗಿ ಶಾರ್ಟಾಗಿ ಹೇಳ್ತೀರಾ ಅಡ್ಮಿಷನ್ ಏನಂತ ಓವರ್ ಆಲ್ ಹಿಂಗೆ ತಗೊಂಡು? ಓವರಾಲಾಗಿ ಅಡ್ಮಿಷನ್ ಬಗ್ಗೆ ಹೇಳ್ಬೇಕಂದ್ರೆ ಯಾರೇ ಅಪ್ಲೈ ಮಾಡಬೇಕಂದ್ರೆ ಎಸ್ಪೆಷಲಿ ಬಾಲವಾಟಿಕ ಮತ್ತು ಕ್ಲಾಸ್ 1ನಲ್ಲಿ ಆನ್ಲೈನ್ ಆಗುತ್ತೆ, ಇನ್ನು ಬೇರೆ ಕ್ಲಾಸ್ನಲ್ಲಿ ಆಫ್ಲೈನ್ ಆಗುತ್ತೆ. ಓಕೆ, ನಿಮಗೆ ಅಡ್ಮಿಷನ್ ಅಂತ ತೊಗೊಂಡ್ರೆ ವೇಕೆನ್ಸೀಸ್ ಏನು 7th 8th ಒಂದೊಂದು ವೇಕೆನ್ಸೀಸ್ ಏನಾರು ಕ್ರಿಯೇಟ್ ಆಗಿದ್ರೆ ಅವೆಲ್ಲ ಹಾಕ್ಬಿಡ್ತೀರಾ? ಈಗ KV ಅಡ್ಮಿಷನ್ ಅಂತ ಮಾರ್ಚ್ನಾಗ ಹಾಕ್ತೀರಾ ಅಂದರೆ? ಇಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಕ್ಲಾಸ್ ವೈಸ್ ಡೇಟ್ಸ್ ಇರುತ್ತೆ. ಓಕೆ, ನಾನು ಹೇಳೋದು ಈಗ ಅಡ್ಮಿಷನ್ ನೋಟಿಫಿಕೇಶನ್ ಬಿಟ್ಟರೆ ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಬಾಲವಾಟಿಕ ಎರಡಕ್ಕನ? ಎರಡು ಜೊತೆಗೂ ಇರಲ್ಲ. ಬಾಲವಾಟಿಕನೇ ಸಪ್ರೇಟ್ ಡೇಟ್ ಬರುತ್ತೆ, ಕ್ಲಾಸ್ 1ಗೆ ಸಪ್ರೇಟ್ ಡೇಟ್ ಬರುತ್ತೆ. ಮಾರ್ಚ್ ಮಂತ್ನಾಗ ಮಾರ್ಚ್ ಮಂತ್ನಲ್ಲಿ ಇವಿಷ್ಟ 2 ಅಪ್ಲಿಕೇಶನ್ಸ್. ಹಾಂ, ಮೇನ್ ಆಗಿ ಇವೆರಡಂತೂ ರೆಗ್ಯುಲರ್ ಆಗಿ ಜಾಸ್ತಿ ಕ್ಯಾಂಡಿಡೇಟ್ಸ್ ತಗೋಣ ಅಂತ ಇವೆರಡೆ. ಓಕೆ, ಮತ್ತೆ ಅಕಸ್ಮಾತ್ 3rd 4th 5th ಹಿಂಗೆಲ್ಲ? 3rd 4th 5th ಅವೆಲ್ಲ ಸೇರಿ ಒಂದ್ಸತಿ ಕಾಲ್ ಮಾಡ್ತೀವಿ. ಇವೆಲ್ಲ ಅಡ್ಮಿಷನ್ಸ್ ಆದಮೇಲೆ? ಎಲ್ಲ ಆದಮೇಲೆ. ಓಕೆ, ಫೈನ್. ಸೆಕೆಂಡ್ ಇಂದ ಹಿಡಿದು 12th ತನಕ ಎಷ್ಟು ವೇಕೆನ್ಸಿ ಇದಾವೋ ಅಷ್ಟನ್ನು ಕಾಲ್ ಮಾಡ್ತೀವಿ ಒಂದು ಸತಿ. ಓಕೆ. ಈಗ ಬೇಸಿಕ್ KV ಅಡ್ಮಿಷನ್ಸ್ ಅಂದರೆ ಬಾಲವಾಟಿಕಾಗ ಫಸ್ಟ್ ಸ್ಟ್ಯಾಂಡರ್ಡಿಗೆ 5 to 7 years ಬಾಲವಾಟಿಕ 3 ಆ್ಯಂಡ್ 6 to 8 years ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ 1. ಓಕೆ, ಈಗ ನಾವೆಲ್ಲೋ ಈಗ ನನ್ನ ಫ್ರೆಂಡ್ಸಿನ ಮಕ್ಕಳನ್ನ ಎಲ್ಲ ಸ್ಕೂಲಿಗೆ ಹಾಕ್ಯಾರ. ಈಗ ಅವ್ರು ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮುಗ್ದೈತಿ, ಮತ್ತಿಲ್ಲೇ ಬಿಗಿನ್ ಮಾಡ್ಬೇಕಂತಾರೆ ಅವ್ರು KVಯಲ್ಲಿ ಓದಿದ್ದ ಬೇರೆ ಸ್ಕೂಲ್ನಾಗ ಓದಿದ್ದು. ಅವ್ರು TC ತೊಗೊಂಡು ಬರ್ಬೇಕಾ ಅಥವಾ ನೀವು ಅಡ್ಮಿಷನ್ ಅಂತ ಸ್ಟಾರ್ಟ್ ಮಾಡಕ್ಕೆ ಬರ್ತೈತಾ? TC ತಗೊಂಡು ಬರ್ಬೋದು ಅಥವಾ ನೀವು ಅಡ್ಮಿಷನ್ ಮಾಡ್ಬೋದು. ಬಾಲವಾಟಿಕೆಗಲ್ಲ ಅಪ್ಲೈ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ TC ಬೇಕು. ಅಲ್ಲ, ಈಗ ನೀವು ಹೇಳಿದ್ರಲ್ಲ 6 to 8 years ಅಂತ. ಆ ಪಾಪಗಿನ್ನು 7 years ಅದ್ರೊಳಗೆ ಬಂತಲ್ಲ, ಮತ್ತೆ ಯಾಕೆ TC ತಗೊಂಬರ್ಬೇಕು? ಅಲ್ಲಿ ಓದಿಸಿದ್ದು ಫಸ್ಟ್ ಸ್ಟ್ಯಾಂಡರ್ಡ್, ಇಲ್ಲಿ ಹಾಕ್ಬೇಕಂದಿದ್ದು ಫಸ್ಟ್ ಸ್ಟ್ಯಾಂಡರ್ಡ್. ಅಲ್ಲಿ ಬೇಡ, ನಮ್ಗೆ KV ಒಳಗೆ ಸ್ಟಾರ್ಟ್ ಮಾಡ್ಬಿಡೋಣ ನ್ಯೂ ಎಜುಕೇಶನ್ ಅಂತ ಅಂದ್ರೆ ಬಿಗಿನ್ ಮಾಡೋಣ ಅವ್ರ ಲೈಫ್ ಅಂತ. ಸೊ ಇನ್ನು 7 years ಅಪ್ಪ, ಇನ್ನು 8 years ಆಗಿಲ್ಲ. ಸೊ ನಿಮ್ದು ಫಸ್ಟ್ ಸ್ಟ್ಯಾಂಡರ್ಡ್ ಲಿಮಿಟ್ ಇರೋದು 5 to 8 years, ಅದಕ್ಕಿನ್ನು 7 years. ಅಪ್ಲಿಕೇಶನ್ ನೀವು ಫ್ರೆಶ್ ಅಪ್ಲಿಕೇಶನ್ ಹಾಕ್ಬೋದಲ್ಲ? ಫ್ರೆಶ್ ಅಪ್ಲಿಕೇಶನ್ ಹಾಕಬೇಕು. ಫ್ರೆಶ್ ಅಪ್ಲಿಕೇಶನ್ ಹಾಕಿದ್ರು ಸಹಿತನು ಈಗ ಹೆಂಗಿದ್ರು ಹುಡುಗರು ಓದಿರ್ತಾರಲ್ಲ, ನಾವು ಹೇಳಂಗಿಲ್ಲ ನಿಮ್ಗೆ ಅಲ್ಲಿ ಅಡ್ಮಿಷನ್ ಹೇಳಿದ್ರೆ ನಡೆಯುತ್ತೆ. ಆಕ್ಚುಲಿ ಈಗ ಏನಾಗ್ತಿದೆ ಅಂದ್ರೆ ಎಲ್ಲದಕ್ಕೂ ನಾವು ಪೆನ್ ನಂಬರ್ ಯೂಸ್ ಮಾಡ್ತೀವಿ. ಸ್ಟೂಡೆಂಟಿಗೆ ಪೆನ್ ನಂಬರ್ ಅಂತ ಇದೊಂದು ಹೊಸ ಕಾನ್ಸೆಪ್ಟ್. ಈಗ ಏನಾಗ್ತಿದೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಸ್ಕೂಲ್ಸ್ಗಳಿಗೂ ಪ್ರತಿಯೊಬ್ಬ ಹುಡುಗರಿಗೂ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತ ಕೊಡ್ತೀವಿ. ಅಂದ್ರೆ ಇದು ಪ್ರೈವೇಟ್ ಸ್ಕೂಲ್ಸ್ಗೂ ಎಲ್ಲ ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ಸ್ಟ್ಯಾಂಡರ್ಡ್ ಇಂದ ಇವನ್ ಬಾಲವಾಟಿಕೆಯಿಂದ ಸಹಿತ. ಓಕೆ, ಈಗ LKG UKG ಬೇರೆ ಸ್ಕೂಲ್ನಾಗ ಸ್ಟಡಿ ಮಾಡಿರ್ತಾರೆ, ಅವ್ರು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಬರ್ಬೇಕಂತಾರೆ, ಅವ್ರಿಗೂ ಪೆನ್ ನಂಬರ್ ಇರುತ್ತೆ. ನೀವು ಓಕೆ, ಪೆನ್ ನಂಬರ್ ಅಂದ ತಕ್ಷಣ ನೇಮು ಎಲ್ಲ ಡೀಟೇಲ್ಸ್ ಅದ್ರೊಳಗೆ ಇರ್ತದೆ. ಓಕೆ, ಲೆಟರ್ಸ್ನು ಪೆನ್ ನಂಬರ್ ಒಳಗೆ ಏನೇನು ಇನ್ಕ್ಲೂಡ್ ಆಗಿರ್ತೈತಿ? ಎಲ್ಲ ಡೀಟೇಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ನೇಮ್ ಆಫ್ ದ ಚೈಲ್ಡ್, ಫಾದರ್ ನೇಮ್, ಮದರ್ ನೇಮ್, ಯಾವ ಕ್ಲಾಸ್, ಯಾವಾಗ ಓದಿದ್ದು, ಅಡ್ಮಿಷನ್. ಓಕೆ, ಈಗ ನಾನು UKG LKG ಬೇರೆ ಸ್ಕೂಲ್ನಾಗ ಹಾಕಿದೆ, ಗೊತ್ತಿಲ್ಲ ನನ್ಗೆ. KVಗೆ ಅವ್ರಿಗೇನು ಹೇಳೋದು ಏನಲ್ಲ, LKG UKG ಅಲ್ಲ, ಅಲ್ಲಿ ಅವ್ರ ಪೆನ್ ನಂಬರ್ ಕ್ರಿಯೇಟ್ ಮಾಡಿದ್ದು ಇನ್ಫಾರ್ಮ್ ಮಾಡ್ತಾರಾ ಪೇರೆಂಟ್ಸ್ಗೆ? ಅವ್ರು ಮಾಡೋದು ಬೇಕಾಗಿಲ್ಲ. ನೀವು ಬರೀ ಅವ್ರ ಹೆಸರು ಹಾಕಿ ಆಧಾರ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ಲಿ ತೋರಿಸುತ್ತೆ ಅವ್ರು ಯಾವ ಸ್ಕೂಲಲ್ಲಿ ಓದಿದ್ರು ಎಲ್ಲ ಅಂತ. ಅಲ್ಲಿ ಹೋಗ್ಲೇ ಪೆನ್ ಜನರೇಟ್ ಆಗಿರುತ್ತಲ್ಲ ಆ ಸ್ಕೂಲಿಂದ. ಓಕೆ, ಸಾರಿ ಫೈನ್. ಆಧಾರ್ ಲಿಂಕ್ ಎಲ್ಲ ಆಯ್ತು. ಅಪ್ಲಿಕೇಶನ್ನಾಗ ಹಾಕ್ಬೇಕಾ ಅದನ್ನ ಪೆನ್ ನಂಬರ್ನ? ಅಪ್ಲಿಕೇಶನ್ ಪೆನ್ ನಂಬರ್ ಕೇಳಲ್ಲ. ಹಿಂಗಾಗಿದೆ ಅಂದ್ರೆ ನಾವೇನು ಹೈಡ್ ಮಾಡೋಕ್ಕಾಗಲ್ಲ ಈಗ ಆಧಾರ್ ಬಂದಾಗಿಂದ. ಇಲ್ಲ, ಹೈಡ್ ಮಾಡೋದಂತ ಏನಿಲ್ಲ. ಬೈ ಚಾನ್ಸ್ ಈಗ ಪೇರೆಂಟ್ಸಿಗೆ ಗೊತ್ತಿಲ್ಲ, ಈಗ ಜನರಲ್ ಆಗಿ LKG UKG ಆ ಸ್ಕೂಲ್ನಾಗ ಮಾಡೈತಾ, ಮನೆ ಹತ್ರ ಇದ್ದಿದ್ದು ಸಣ್ಣ ಪಾಪು ಇರ್ತಾವ. ಆಮೇಲೆ ಈ KV ಒಳಗೆ ಸ್ಟಾರ್ಟ್ ಮಾಡೋಣ ಅಂತ ಮನೆ ಹತ್ರ ಇತ್ತು LKG UKG, ಅಲ್ಲಿ ಹಾಕಿದ್ವಿ. ಸೊ ಪೆನ್ ನಂಬರ್ ಇದೆಲ್ಲ ನಮ್ಗೆ ಗೊತ್ತಿಲ್ಲ. ಇಲ್ಲಿ ತಂದು ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಿದ್ವಿ. ಓಕೆ, ಈಗ ಅಡ್ಮಿಷನ್ ಸಿಕ್ತು ನಮ್ಗೆ ಲಕ್ಕಿಲಿ ಲಾಟ್ರಿ ಒಳಗೆ. ಸೊ ನೀವು ಕೇಳ್ತೀರಾ ಪೆನ್ ನಂಬರ್ ಅಲ್ಲಿ TC ತಗೊಂಬರ್ರಿ ಅಂತ? TC ಅಂತ ಕೇಳಲ್ಲ ನಾವು, ಅಲ್ಲಿ ಪೆನ್ ನಂಬರ್ ಬೇಕಂತ ಕೇಳ್ತೀವಿ. ನಿಮ್ಗೆ ಗೊತ್ತಾಗತ್ತಲ್ಲ ಇಲ್ಲಿ ಪೆನ್ ನಂಬರ್.
ಪೆನ್ ನಂಬರ್ ಗೊತ್ತಾಗುತ್ತೆ, ಪೆನ್ ನಂಬರ್ ಇದ್ದು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ಬೇಕು ಅದು. ಓಕೆ ಓಕೆ ಆ ಪೆನ್ ನಾವು ಡೈರೆಕ್ಟ್ ಇನ್ಕ್ಲೂಡ್ ಮಾಡಕ್ ಬರಲ್ಲ, ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ, ಅಲ್ಲಿ ಟಿ ಸಿ ಇಶ್ಯೂ ಮಾಡಿದ್ರೆ ಮಾತ್ರ ನಾವು ಪೆನ್ ಇನ್ಕ್ಲೂಡ್ ಮಾಡಬೇಕು. ಫೈನ್ 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 ಫೈನ್. ಓ ಹಿಂಗೂ ಆಯ್ತಾ? ಬರೀ ಇದು ಪೆನ್ ಸೆಂಟ್ರಲ್ ಗೌರ್ಮೆಂಟ್ ಆಯ್ತು, ಮತ್ತೆ ಸ್ಟೇಟ್ ಗೌರ್ಮೆಂಟ್ ಒಂದಿದೆ ಅದೇ ತರ, ಅದಕ್ಕೆ ಸ್ಯಾಟ್ಸ್ ನಂಬರ್ ಅಂತೀವಿ, ಸ್ಟೂಡೆಂಟ್ ಟ್ರ್ಯಾಕಿಂಗ್ ನಂಬರ್. ಅದೇ ಅಕ್ಕ, ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ಈ ಸೆಂಟ್ರಲ್ ಸ್ಕೂಲ್ಗೆ ಬಂದ್ರ? ಇಲ್ಲ, ಈಗ ಸೆಂಟ್ರಲ್ ಗೌರ್ಮೆಂಟ್ ಪೆನ್ ತರ ಒಂದ್ ಮಾಡಿದಾರಲ್ಲ, ಆಧಾರ್ ಅನ್ನೋ ತರನ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಯ್ತು. ಈಗ ಸ್ಟೇಟ್ ಗೌರ್ಮೆಂಟ್ ತಮ್ದು ಒಂದ್ ಬೇಕಂತಂದು ಅವರು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಒಂದ್ ಮಾಡ್ಕೊಂಡಿದ್ದಾರೆ, ಅವರು ಒಂದ್ ನಂಬರ್ ಕೊಡ್ತಾರೆ, ಸ್ಟೂಡೆಂಟ್ ಟ್ರ್ಯಾಕಿಂಗ್ ನಂಬರ್. ಓಕೆ ಫೈನ್. ಅದು ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಮಾತ್ರ. ಓಕೆ, 1 ಸೆಕೆಂಡ್. ಈಗ ನಾನು ಇಲ್ಲಿ ತನಕ ಸ್ಟೇಟ್ ಗೌರ್ಮೆಂಟ್ನಾಗ LKG UKG ಮಾಡಿದೆ. ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಈ ಸೆಂಟ್ರಲಿಗೆ ಹಾಕಬೇಕು KVಗೆ. ಅದು ಸ್ಟಾರ್ಟ್ ನಂಬರ್ ಬೇಕಾಗಿಲ್ಲ ನಿಮ್ಗೆ? ಬೇಕು. ಅದೇಂಗ್ ಲಿಂಕ್ ಆಗ್ತದೆ? ಈಗ ನಾವು ಕರ್ನಾಟಕ ಸ್ಟೇಟ್ ನಲ್ಲಿ, ಕರ್ನಾಟಕ ಸ್ಟೇಟ್ ನಲ್ಲಿರೋ ಎಲ್ಲಾ ಪ್ರೈವೇಟ್ ಸ್ಕೂಲು, ಎಲ್ಲಾ ಸ್ಟೇಟ್ ಗೌರ್ಮೆಂಟ್ ಸ್ಕೂಲು, ಎಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಎಲ್ಲವೂ ಸಹಿತ ಪ್ರತಿ ಸ್ಟೂಡೆಂಟಿಗೂ ಒಂದು ಪೆನ್, ಒಂದು ಸ್ಯಾಟ್ ನಂಬರ್ ಎರಡು ಜನರೇಟ್ ಮಾಡ್ತಾರೆ, ಓನ್ಲಿ ಇನ್ ಕರ್ನಾಟಕ. ನೀವು ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಗೆ ಹೋದ್ರೆ ಓನ್ಲಿ ಪೆನ್ ಇರುತ್ತೆ, ಓಕೆ ಓಕೆ ಫೈನ್, ಸ್ಯಾಟ್ಸ್ ಇರಲ್ಲ. ವಾವ್, ನಮ್ಗೆ ಎರಡು ಚೆಕಪ್ ಇದ್ದಂಗೆ, ಎರಡು ಐಡಿ ಇದಾವೆ ನಮಗೆ, ಸ್ಯಾಟ್ಸ್ ಐಡಿನೂ ಇದಾವೆ, ಪೆನ್ ಐಡಿನೂ ಇದಾವೆ. ಪೆನ್ ಈಗ ನಾನು ಬೇರೆ ಊರೊಳಗಿದ್ದೆ, ವೆರಿ ಫಾರ್ ಸೌತ್ನಾಗ ಎಲ್ಲ ಮೈಸೂರು ಹತ್ರ, ಮೈಸೂರು ಡಿಸ್ಟ್ರಿಕ್ನಾಗ ಅಲ್ಲಿ ಮಾಡ್ಕೊಂಡಿದ್ದೆ ಸ್ಟೇಟ್, ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಲಕ್ಕಿಲಿ ನಮ್ಗೆ ಸೆಲೆಕ್ಟ್ ಆಯ್ತು ಲಾಟ್ರಿ ಒಳಗೆ. ಈಗ ನನ್ಗೆ ಅಲ್ಲಿ ಹೋಗಿ ತರಕ್ ಆಗಂಗಿಲ್ಲ ವಾಟ್ ಯೂಸ್ ಸ್ಟಾಟ್ ನಂಬರ್, ಅವ್ರು ಹೆಂಗ್ ಮಾಡ್ಬೋದು? ಫೋನ್ ಮೂಲಕನೇ ಮಾಡಿಸ್ಬೋದಾ? ಫೋನ್ ಮೂಲಕನೇ ಹೇಳಿದ್ರೆ ಅಲ್ಲಿ ಸ್ಕೂಲ್ ಎಷ್ಟು ದಿನ ಬೇಕಾಗ್ತದೆ? ಏನಿಲ್ಲ, ಅಲ್ಲಿ ಆಸ್ ಪರ್ ಸರ್ವರ್ ಬಿಸಿ ಇಲ್ಲದ್ರೆ ಜಲ್ದಿ ಆಗುತ್ತೆ, ಒಂದು ಕ್ಲಿಕ್ ಮೇಲೆ ಆಗುತ್ತೆ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು. ಸ್ಟಾರ್ಟ್ ನಂಬರ್ ಬೇಕು. ಓಕೆ, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡೋರು. ಹೌದು. ಈಗ 6th 7th ಎಲ್ಲ ಹಂಗೆ ಸ್ಟಾರ್ಟ್ ನಂಬರ್ ಬೇಕು. ಕರ್ನಾಟಕದಲ್ಲಿದ್ರೆ ಸ್ಯಾಟ್ಸ್ ನಂಬರ್ ಬೇಕೇ ಬೇಕು. ಆಮೇಲೆ ಆಲ್ ಓವರ್ ಇಂಡಿಯಾ ಪೆನ್ ನಂಬರ್ ಬೇಕು. ಪೆನ್ ನಂಬರ್ ಆದ್ಮೇಲೆ ಇನ್ನೂ ಒಂದು ಬರ್ತಿದೆ ಈಗ, ಅಪಾರ್ ಐಡಿ ಅಂತಂದು. ಆ ಪೆನ್ ನಂಬರ್ ಮೊದಲು ಮಾಡಿದ್ರು, ಈ ಪೆನ್ ಇಂದಾನೆ ಅದೇ ಪೋರ್ಟಲ್ ನಲ್ಲಿ ಇನ್ನೊಂದು ನಂಬರ್ ಜನರೇಟ್ ಮಾಡಿದ್ರೆ ಅಪಾರ್ ಅಂತ. ವೈ? ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಪೆನ್ ನಂಬರ್ ನಲ್ಲಿ ನಾವು ಆಧಾರ್ ಲಿಂಕ್ ಮಾಡಿರ್ಲಿಲ್ಲ. ಆಧಾರ್ ನಲ್ಲಿ ಲಿಂಕ್ ಇತ್ತು ಆಧಾರ್, ಬಟ್ ಏನಾಗ್ತಿತ್ತು ಅಂದ್ರೆ ಆಧಾರ್ ನಲ್ಲಿ ಸ್ಪೆಲ್ಲಿಂಗ್ ಬೇರೆ ಇರ್ಬೋದು, ಇದ್ರಲ್ಲಿ ಬೇರೆ ಇರ್ಬೋದು, ಅಕ್ಸೆಪ್ಟ್ ಇತ್ತು ಪೆನ್ ನಲ್ಲಿ. ಈಗ ಏನ್ ಮಾಡ್ತಿದ್ರೆ ಅಪಾರ್ ನಲ್ಲಿ, ಅಪಾರ್ ಐಡಿಯಲ್ಲಿ ಎರಡು ಸ್ಪೆಲ್ಲಿಂಗು ಕರೆಕ್ಟ್ ಇರಬೇಕು, ಪ್ರತಿಯೊಂದು ಅಕ್ಷರ ಕರೆಕ್ಟ್ ಆಗಿರ್ಬೇಕು, ಪ್ರತಿಯೊಂದು ಗ್ಯಾಪ್ಸ್ ಕರೆಕ್ಟ್ ಆಗಿರ್ಬೇಕು, ಸ್ಟೂಡೆಂಟ್ ನಲ್ಲಿ ಮತ್ತು ಪೇರೆಂಟ್ ನಲ್ಲಿ ಎಲ್ಲ ಕರೆಕ್ಟ್ ಇದ್ರೆ ಮಾತ್ರ ನಾವು ಅಪಾರ್ ಐಡಿ ಜನರೇಟ್ ಮಾಡೋಕ್ಕಾಗುತ್ತೆ. ಅಂದ್ರೆ ಇನ್ನೂ ಪ್ಯೂರಿಫಿಕೇಶನ್ ಮಾಡಿ ಪರ್ಫೆಕ್ಟ್ ಮ್ಯಾಚಿಂಗ್ ಮಾಡೋಕ್ಕೋಸ್ಕರ ಅಪಾರ್ ಐಡಿ. ಪೆನ್ ಬಿಟ್ಟು ಬಿಡ್ತೀರಾ? ಪೆನ್ ನಂಬರ್ ಅಪಾರ್ ಐಡಿ ಬಂದ? ಹೌದು, ಅಪಾರ್ ಐಡಿ ಬಂದ್ಮೇಲೆ ಪೆನ್ ನಂಬರ್ ಯೂಸ್ ಇರಲ್ಲ. ಓಕೆ ಓಕೆ. ಈಗೆಲ್ಲ ಕಡೆ ಅಪಾರ್ ಕೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ, ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಅಂತ. ಓಕೆ, ಇದೇ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡೋದು ಅಪಾರ್. ಸೊ ನೀವು ಟೀಚರ್ಸ್ ಎಲ್ಲ ಅಪ್ಡೇಟೆಡ್ ಆಗಿರ್ತಿರ್ದು. ಈಗ ಅಪ್ಲಿಕೇಶನ್ ಫಾರ್ಮ್ನಾಗ ಇಷ್ಟ ಕಾಲಮ್ಸ್ ಈಗ ನ್ಯೂಮಾಲಜಿ ಪ್ರಕಾರ 2-3 ಬರಾಗತ್ತಾವ. ಸೊ ಅದ್ರದ್ದು ಏನಾರ ಕಾಂಪ್ಲಿಕೇಶನ್ಸ್ ಆಗ್ಯಾವ ಕೇಸಸ್? ಏನಾಗ್ತಾವ ಅಂದ್ರೆ ಈಗೇನು ಆಗಲ್ಲ, ಈಗ ತುಂಬ್ಕೊಂತೀವಿ, ಎಷ್ಟು ಉದ್ದ ಇದ್ರೂ ಅಪ್ಲಿಕೇಶನ್ ತಗೊಳುತ್ತೆ, ಈಗ ಇದನ್ನು ತಗೊಳುತ್ತೆ. ಬಟ್ 10th ನಲ್ಲಿ ಬೋರ್ಡ್ ಎಕ್ಸಾಮ್ಸ್ ಬರೆಯೋ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ನಂಬರ್ ಆಫ್ ಹೆಸರಿನ ನಂಬರ್ ಆಫ್ ಲೆಟರ್ಸ್ಗೆ ಲಿಮಿಟೇಷನ್ ಇರುತ್ತೆ. ಎಷ್ಟಿತ್ತು ಅದು ಒಂದು ಕ್ಲಿಯರ್ ಮಾಡ್ಬಿಡ್ರಿ ಮೇನ್ ಥಿಂಗ್. ಅದನ್ನ ಆಕ್ಚುಲಿ ಕರೆಕ್ಟಾಗಿ ನೋಡಿ ಹೇಳ್ತೀನಿ ನಾನು ನಿಮ್ಗೆ ಎಷ್ಟು ಲೆಟರ್ ಇದಾವೆ ಅಂತಂದು. ಆ ಲೆಟರ್ ಮಾತ್ರನೇ ಅಷ್ಟೇ ತಗೊಳುತ್ತೆ, ಅದಕ್ಕಿಂತ ಮುಂದಿದ್ರೆ ಕಟ್ ಶಾರ್ಟ್ ಮಾಡಲೇಬೇಕಾಗುತ್ತೆ. ಅಯ್ಯ, ಹೌದು. ಈ ಎಕ್ಸಾಂಪಲ್ ನಿಂಗಪ್ಪ, ಮಂಜಪ್ಪ, ಬಸಪ್ಪ, ಹೊಸಮನಿ, ಹಿಂಗೆಲ್ಲ ಕಟ್ ಆಗೇ ಬಿಡುತ್ತೆ. ಹಂಗಾಗಿ ಅದು ದೊಡ್ಡ ಸಮಸ್ಯೆ ಆಗುತ್ತೆ ಪೇರೆಂಟ್ಸಿಗಾಯ್ತು, ಮಕ್ಳಿಗಾಯ್ತು. ಅದನ್ನು ಅಂದ್ರೆ ನೀವು ಕಾಲಮ್ ಹಂಗಾದ್ರೆ ಹೇಳ್ಬಿಡ್ರಿ ನೆಕ್ಸ್ಟ್ ವಿಡಿಯೋದಾಗ ಇಷ್ಟು ಕಾಲಮ್ಸ್ ಹೇಳ್ತೀನಿ ನಾನು. CBSE ಅಲ್ಲಿ ಎಷ್ಟು ನಾವು ನಂಬರ್ ಆಫ್ ನೀವು ಯಾವ ಕೇಸಸ್ ಆಗ್ಯಾವ? ಆಗಿದಾವೆ, ಬಹಳಷ್ಟು ಆಗಿದಾವೆ, ನಾನೇ ಹ್ಯಾಂಡಲ್ ಮಾಡಿದ್ದೀನಿ. ಆಕ್ಚುಲಿ ನಾ ಒಂದು ಕೇಸ್ ಇದ್ದ ನೋಡಿದ್ದೆ ಹುಬ್ಳಿಯಲ್ಲಿ. ಹುಡುಗನ ಹೆಸರು ಅಂತಂದ್ರೆ ಶಾಂತಲಿಂಗೇಶ್ ಲಿಂಗೇಶ್ ಗೌಡ ಅಂತೇನೋ ಹಿಂಗೆ ದೊಡ್ಡ ಹೆಸರಿತ್ತು. ಆದರೆ ಅದಿಷ್ಟನ್ನು ನಾವು CBSE ಅಲ್ಲಿ ಹಾಕಕ್ಕೆ ಆಗ್ತಿರ್ಲಿಲ್ಲ, ಹಂಗಾಗಿ ಅದನ್ನ ಕಟ್ ಶಾರ್ಟ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಿಲ್ಲಿಸ್ಬೇಕಾಗಿತ್ತು. 10th ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್. ಹೌದು, ಅದೇ ತರ ಬರುತ್ತೆ. ಏನ್ ಮಾಡ್ತಾರಪ್ಪ ಅಂದ್ರೆ ಶಾಂತಲಿಂಗೇಶ್ G ಗೌಡ ಅಥವಾ ಶಾಂತಲಿಂಗೇಶ್ AGS ಹಂಗಂತ ಕಟ್ ಶಾರ್ಟ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂದ್ರೆ ಮತ್ತೆ ಅದು ಮುಂದೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಪೇರೆಂಟ್ಸ್ ಏನು ಮಾಡಬೇಕಪ್ಪ ಅಂದರೆ ಎಷ್ಟು ಮಿನಿಮಮ್ ಕ್ಯಾರೆಕ್ಟರ್ಸ್ ಆಗುತ್ತೋ ಅಷ್ಟು ಮಿನಿಮಮ್ ಕ್ಯಾರೆಕ್ಟರ್ಸ್ ಇರಬೇಕು. ಭಾಳ ದೊಡ್ಡದು ಮಾಡಿದರೆ ಆಬ್ವಿಯಸ್ಲಿ CBSE ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ, ಕೇಸಸ್ ಆಗ್ಯಾವಲ್ಲ, ನಾನು ಕೇಳಿದೆ ರೀಸೆಂಟಾಗಿ. ಓಕೆ, ಈಗ ಅಪ್ಡೇಟೆಡ್ ಅದಾರ, ಆದರೂ ನ್ಯೂಮಾಲಜಿ ಪ್ರಕಾರ 2 ಹೆಸರು 3 ಹೆಸರು, ಶಾರ್ಟ್ ಹೆಸರು 2 ಇಡ್ಬೋದು, ಬಟ್ ದೊಡ್ಡ ಹೆಸರು ಇಟ್ಟರೆ ಸಮಸ್ಯೆ ಆಗುತ್ತೆ. ಓಕೆ ಓಕೆ, ಫೈನ್. 10th ಓಕೆ, ಕೋರ್ಟ್ ಅಫಿಡೇವಿಟ್ ಮಾಡಿಸ್ಬೋದಲ್ಲ. ಈಗ ಅಪ್ಲಿಕೇಶನ್ CBSE ಅಪ್ಲಿಕೇಶನ್ ತುಂಬಕ್ಕೆ ಬಂದಾಗ
ಸರ್ ಅದು ದೊಡ್ಡ ಪ್ರೊಸೀಜರ್ ಇದೆ. ಆ್ಯಕ್ಚುಲಿ ಭಾಳಷ್ಟು ಜನ ಪೇರೆಂಟ್ಸ್ ಡೈಲಿ ಬರ್ತಿರ್ತಾರೆ ನನ್ನ ಹತ್ರ. ಏನಪ್ಪ ಅಂದರೆ ಸರ್ ನಮ್ಮ ಹೆಸರು ಚೇಂಜ್ ಮಾಡಿಸ್ಬೇಕು, ಫಾದರ್ ನೇಮ್ ಚೇಂಜ್ ಮಾಡಿಸ್ಬೇಕು, ಮದರ್ ನೇಮ್ ಚೇಂಜ್ ಮಾಡಿಸ್ಬೇಕು ಅಂತ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಅಡ್ಮಿಷನಿಂದ ಗೊತ್ತಾಯ್ತು, ಆಲ್ಮೋಸ್ಟ್ ಗೊತ್ತಾಯ್ತು. ಹಾನೆಸ್ಟ್ಲಿ ಸ್ಪೀಕಿಂಗ್ ನನಗೂ ಇಷ್ಟು ಗೊತ್ತಿದ್ದಿಲ್ಲ, ಹೆಂಗೆ ಕ್ಯಾಟಗರಿ ವೈಸ್ ಹೆಂಗೆ ಡಿವೈಡ್ ಮಾಡ್ತೀರಿ ಎಲ್ಲ. ಬಿಕಾಸ್ ನನಗೆ ಆನ್ಸರ್ ಮಾಡೋಕ್ಕೆ ಬರ್ತಿದ್ದಿಲ್ಲ ವಾಟ್ ಟು ಡೂ, ಹೆಂಗೆ ಹೇಳೋದಂತ. ಈ ವಿಡಿಯೋ ಹೆಲ್ಪ್ ಮಾಡ್ತೈತಿ, ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೈತಿ. ಈ ವಿಡಿಯೋದ ಮೂಲಕ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಂದು ವಿಷಯನೂ KVದಲ್ಲಿ ನೀವೇನು ಅಡ್ಮಿಷನ್ ತಗೋಬೇಕಂತ ಇಷ್ಟಪಡ್ತೀರಲ್ಲ, ಪ್ರತಿಯೊಬ್ಬರಿಗೂ ನೀವು ಪ್ರತಿಯೊಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ನಲ್ಲಿ ಕೇಳಿ, ಆ ಡೌಟ್ಸ್ನ ನಾವು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಒಳಗೆ ಬೇಕಿತ್ತು ವಿಡಿಯೋ ನಮ್ಗೆ. ಅಂದರೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ಬೇಕಂದ್ರೂ ಉಲ್ಟಾ ಪಲ್ಟಾ ಹಾಕಿತ್ತು ಇನ್ಫಾರ್ಮೇಷನ್. ನನಗೂ ಗೊತ್ತಾಯ್ತು. ಈಗ ನನಗೆ ಗೊತ್ತಿಲ್ಲದ ಅವ್ರಿಗೆ ಏನಾರ ಬೇಕಂದ್ರೆ ನನಗೂ ತಿಳ್ಕೊಳಂಗೆ ಆಕೈತಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಇನ್ನೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಅದಾವೆ. ಜನರಲ್ ನನಗೆ ಬಂದಿದ್ದೆಲ್ಲ ನಾನು ಲಿಸ್ಟ್ ಔಟ್ ಮಾಡೀನಿ. ಓಕೆ, ಥ್ಯಾಂಕ್ ಯು. ಸೀರೀಸ್ ಆಫ್ ವಿಡಿಯೋಸ್ ಮಾಡೋಣ KV ಬಗ್ಗೆ. ಆಮೇಲೆ ನೀವು ಎಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನು ಅಪ್ಡೇಟ್ಸ್ ಬರ್ತಾವೆ, ಏನಾರು ಕಾಲ್ ಫಾರ್ಮ್ ಮಾಡಿದ್ರೆ. ಆಮೇಲೆ ಇನ್ನೂ ಸಿಕ್ಕಾಪಟ್ಟೆ ಕ್ವಶನ್ಸ್ ಅದಾವೆ, ನಾಟ್ ಓನ್ಲಿ ಬಿಡಂಗಿಲ್ಲ ಈಗ ನಿಮ್ಗೆ. ಭಾಳ KV ಕ್ವಶನ್ಸ್ ಬೇಕು ನಮ್ಗೆ. ಅಂದರೆ ಈಗ ಇಂಟ್ರೆಸ್ಟ್ ಆಗಿಬಿಟ್ಟೈತಿ KV ಚಲೋ ಆಯ್ತಲ್ಲ, ಅದು ಎಲ್ಲ ಮಾಡೋಣಂತ. ಓಕೆ, ಅಪ್ಕಮಿಂಗ್ ಸೀರೀಸ್ ಒಳಗೆ ಒಂದು ಲಾಂಗ್ ವೀಡಿಯೋ ಬೋರಿಂಗ್ ಆಗಿಬಿಡ್ತೈತಿ, ಅಪ್ಲೋಡ್ ಮಾಡೋಕ್ಕೂ ಕಷ್ಟ. ಫೈನ್, ಥ್ಯಾಂಕ್ ಯು ಸೋ ಮಚ್ ಅನಿಲ್ ಕುಮಾರ್ ಸರ್, PGT ಕಂಪ್ಯೂಟರ್ ಸೈನ್ಸ್, KV1 ಸಾಮ್ರಾ, AFS ಸಾಮ್ರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ನಿಮ್ಮದು? ಈಗ 1 ವರ್ಷ ಆಯ್ತು. 1 ವರ್ಷ, ಪಕ್ಕ 1 ವರ್ಷ ಅಲ್ಲ, ಆಗಸ್ಟ್. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್.